Welcome back to Success Academy Jamkhandi. This is Ramesh Pujari, dear students. This is Ramesh Pujari. Am I audible, dear students? Yes. Guys, ನೋಡ್ತಾ ಇದ್ದೀರಾ ಸರ್ಕಾರದಿಂದ ಹಲವಾರು ತರಹದ ಕೆಲವು ನೋಟಿಫಿಕೇಶನ್ ಗೆ ಸಂಬಂಧಪಟ್ಟಂತ ಮಾದರಿ ವಿಚಾರಗಳನ್ನ ನೀವು ನೋಡ್ತಾ ಇದ್ದೀರಾ. ಇವತ್ತೇ ತಾನೇ ನಮ್ಮ PU ಲೆಕ್ಚರ್ದ ಒಂದು ನೋಟಿಫಿಕೇಶನ್ ಬಗ್ಗೆ ಒಂದು ರಾಜಪತ್ರವನ್ನು ಕೂಡ ನಾವು ನೋಡಿದ್ದೀವಿ. ಅದರಿಂದ ನಮಗೆ ಏನು ಅರ್ಥ ಆಗುತ್ತೆಪ್ಪ ಅಂತಂದ್ರೆ ನಾವು ಮಾಡ್ತಾ ಇರುವಂತಹ ಇವತ್ತಿನ ಈ ಸ್ಟಡಿ ತಪ್ಪು ದಾರಿಯಲ್ಲಿ ಇಲ್ಲ, ಸರಿಯಾದ ದಾರಿಯಲ್ಲಿದೆ ಅಂತ ನಮಗೆ ಅರ್ಥ ಆಗುತ್ತೆ. ಇದು ಒಂದನೇ ಮಾತು. ಇನ್ನು ಎರಡನೇ ಮಾತು ಏನಪ್ಪಾ ಅಂತಂದ್ರೆ ನಾವು ಈಗಿನಲೇನೆ ಚೇತರಿಸ್ಕೊಂಡು ಅರ್ಥ ಮಾಡಿಕೊಂಡು ಅದನ್ನ ಒಂದು ಪ್ರಾಪರ್ ಆದ ರೀತಿಯಲ್ಲಿ ನಾವೇನಾದ್ರೂ ಸ್ಟಡಿ ಮಾಡಿದ್ರೆ ಡೆಫಿನೆಟ್ ಆಗಿ ಹೇಳ್ತಾ ಇದ್ದೀನಿ, ನಮ್ಮ ಈ ಒಂದು ಮುಂಬರುವ ದಿನಗಳಲ್ಲಿ ಇರುವಂತ ಈ ಒಂದು PU ಲೆಕ್ಚರ್ದ ಎಕ್ಸಾಮ್ಗೆ ಸರಿಯಾದಂತ ತರಬೇತಿಯನ್ನ ನಾವು ಪಡೆದು ಸರಿಯಾದ ರೀತಿಯಲ್ಲಿ ಅದನ್ನ ಓದಿದ್ದೇ ಆದರೆ ತಿಳಿದಿದ್ದೇ ಆದರೆ ಡೆಫಿನೆಟ್ಲಿ ಹೇಳ್ತಾ ಇದ್ದೀನಿ, ನಾವು ಅತ್ಯುತ್ತಮವಾದಂತ ಅಂಕಗಳನ್ನ ಪಡೆದು ಇದನ್ನ ವಿಜಯಗಳಿಸಬಹುದು. ಇದು ನೆನ್ಪಿಟ್ಕೊಂಬೇಡಿ. ಸೊ ಒಟ್ಟಾರೆ ನಾನು ಏನ್ ಹೇಳ್ತಾ ಇದ್ದೇನೆ ಅಂತಂದ್ರೆ, ನಿಮಗೆ ನಿನ್ನೆ ಅಥವಾ ಮೊನ್ನೆ ಡ್ರಾಫ್ಟ್ ಬಗ್ಗೆ ನಾವು ವಿಚಾರವನ್ನ ನೋಡಿದ್ದೀವಿ. ಆ ವಿಚಾರವನ್ನ ಹೇಳ್ಕೊಂಡು ನಾನು ನಿಮಗೆ ಕೆಲವು ಅದರ ಬಗ್ಗೆ ವಿಚಾರವನ್ನ ಹೇಳ್ತೀನಿ. ಇವತ್ತಿನ ಕ್ಲಾಸ್ ಅನ್ನ ಕಂಟಿನ್ಯೂ ಮಾಡ್ತೇನೆ. ಡೋಂಟ್ ವರಿ ಅಬೌಟ್ ಇಟ್ ಮೈ ಡಿಯರ್ ಸ್ಟೂಡೆಂಟ್, ಡೋಂಟ್ ವರಿ ಅಬೌಟ್ ಇಟ್. ತಿಳಿತರಿ? ಎಸ್. ಸೊ ಇಲ್ಲಿ ಕಾಣ್ತಾ ಇದೆ ನೋಡಿ, ರಾಜ್ಯಪತ್ರದ ಬಗ್ಗೆ ಮಾಹಿತಿಯನ್ನ ನಾನು ನಿಮ್ಗೆ ತೋರಿಸ್ತಾ ಇದ್ದೇನೆ. ತಿಳಿತರಿ? ಎಸ್. ಕರ್ನಾಟಕ ರಾಜ್ಯಪತ್ರ ಅಧಿಕೃತವಾಗಿ ಪ್ರಕಟಿಸಲಾದುದು. ಸೊ ದಿನಾಂಕ ಕೂಡ 21 ಆಗಸ್ಟ್ 2024 ಇಲ್ಲಿದೆ ನೋಡಿ. ತಿಳಿತರಿ? ಸೊ ಒಂದು ನೋಟಿಫಿಕೇಶನ್ ಅದ ಕುರಿತು ಕೆಲವು ಡ್ರಾಫ್ಟ್ ಆಫ್ ದ ಫಾಲೋಯಿಂಗ್ ರೂಲ್ಸ್ ಅಂಡ್ ಫರ್ದರ್ ಟು ಅಮೆಂಡ್ ದ ಕರ್ನಾಟಕ ಜನರಲ್ ಸರ್ವಿಸಸ್ ಇದರ ಬಗ್ಗೆ ಕೊಟ್ಟಿದ್ದಾರೆ. ಸೊ 15 ಡೇಸ್ ವರೆಗೆ ಡೇಟ್ ಆಫ್ ಪಬ್ಲಿಕೇಶನ್ ಇಂದ ಅಫಿಷಿಯಲ್ ಗೆಜೆಟ್ ಅವಕ್ಕಿಂತ ಮುಂಚೆ ಕೆಲವು ವಿಚಾರಗಳನ್ನೆಲ್ಲ ಕೊಟ್ಟಿದ್ದಾರೆ. ಏನಾದರೂ ಬದಲಾವಣೆಯನ್ನ ಮಾಡಬೇಕಾ ಅನ್ನೋದ್ರ ಬಗ್ಗೆ ಅವರು ವಿಚಾರಗಳನ್ನು ಮಾಡ್ತಾ ಇದ್ದಾರೆ. ಕೆಲವು ಡ್ರಾಫ್ಟ್ ರೂಲ್ಸ್ ಗಳನ್ನ ನಿನ್ನೆಯಿಂದ ಮೊನ್ನೆ ಕೆಲವು ಯೂಟ್ಯೂಬ್ ಚಾನಲ್ದವರು ಮಾಡಿದ್ದಾರೆ. ಇದ್ರ ಬಗ್ಗೆ ನೋಡಿದ್ದೀರಾ. ಇದನ್ನ ನಾನೆಲ್ಲ ಜಾಸ್ತಿ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ನಿಮ್ಗೆ ಹೋಗುದಿಲ್ಲ. ಇದು ಆಕ್ಚುಲಿ ಎದ್ರ ಬಗ್ಗೆ ಮಾಡ್ತಾ ಇದ್ದಾರೆ, ದ ಪೋಸ್ಟ್ ಆಫ್ ಲೆಕ್ಚರರ್ಸ್ ಗೌರ್ಮೆಂಟ್ ಪ್ರೀ ಯೂನಿವರ್ಸಿಟಿ ಕಾಲೇಜಸ್ ಅನ್ನೋದ್ರ ಬಗ್ಗೆ ಇದೊಂದು ಡ್ರಾಫ್ಟ್ ಅದ, ಅಥವಾ ಈ ಒಂದು ನೋಟಿಫಿಕೇಶನ್ಗಿಂತ ಮುಂಚೆ ಕೆಲವು ನಿಯಮಾವಳಿಗಳ ಬಗ್ಗೆ ಮಾಹಿತಿಯನ್ನ ಕೊಡುವಂತ ಇದಿರುತ್ತೆ. ಇಲ್ಲಿ ಡೈರೆಕ್ಟ್ ರಿಕ್ರೂಟ್ಮೆಂಟ್ ನಡೆಯೋದಿದೆ. ಮಸ್ಟ್ ಹ್ಯಾವ್ ಪಾಸ್ಡ್ ಮಾಸ್ಟರ್ ಡಿಗ್ರಿ ಸೆಕೆಂಡ್ ಕ್ಲಾಸ್ ದಲ್ಲಿ ಆಗಿರ್ಬೇಕು ವಿತ್ ಮಿನಿಮಮ್ ಆಫ್ 55% ಮಾರ್ಕ್ಸ್ ಇನ್ ದ ಸಬ್ಜೆಕ್ಟ್ ಸ್ಪೆಸಿಫೈಡ್. ಎಕ್ಸಾಂಪಲ್ ಈಗ ಸದ್ಯ ನಾನು ಇಂಗ್ಲಿಷ್ ಕ್ಲಾಸ್ ತಗೋತೇನೆ ಅಂತಂದ್ರೆ MA ಇಂಗ್ಲಿಷ್ ದಲ್ಲಿ ನೀವು 55% ಅನ್ನ ತಗೊಂಡಿರ್ಬೇಕು, ಸೆಕೆಂಡ್ ಕ್ಲಾಸ್ ಆಗಿರ್ಬೇಕು. ಅದ್ರ ಜೊತೆ ವಿತ್ ಬ್ಯಾಚುಲರ್ ಡಿಗ್ರಿ ಇನ್ ಎಜುಕೇಶನ್ B.Ed ಕೂಡ ಆಗಿರಬೇಕು ಅಂತ ಹೇಳ್ತಾ ಇದ್ದಾರೆ. ಅಂಡ್ ಪ್ರೊವೈಡೆಡ್ ವಿತ್ ಇನ್ ರೆಸ್ಪೆಕ್ಟ್ ಟು ದ ಕ್ಯಾಂಡಿಡೇಟ್ಸ್ ಬಿಲಾಂಗ್ ಟು ದ ಶೆಡ್ಯೂಲ್ ಕಾಸ್ಟ್ ಅಥವಾ ಶೆಡ್ಯೂಲ್ ಟ್ರೈಬ್ಸ್ SC ಮತ್ತು ST ದವರು ಮಸ್ಟ್ ಹ್ಯಾವ್ ಪಾಸ್ಡ್ ಮಾಸ್ಟರ್ ಡಿಗ್ರಿ ವಿತ್ 50%. ಅಂದ್ರೆ SC ST ದವರು 50 ಆಗಿರ್ಬೇಕು, ಉಳ್ಕಿದವರೆಲ್ಲರೂ 55 ಆದ್ರೂ ಸೆಕೆಂಡ್ ಕ್ಲಾಸ್ ಅನ್ನ ಪಡೆದಿರ್ಬೇಕು. ಬಟ್ ಅವರು ಕೂಡ ಬ್ಯಾಚುಲರ್ ಡಿಗ್ರಿನ ಹೊಂದಿರಬೇಕು ಅನ್ನೋದನ್ನ ಅವ್ರಿಲ್ಲಿ ಹೇಳ್ತಾ ಇದ್ದಾರೆ. ಅರ್ಥ ಆಯ್ತರಿ? ಸೊ ಹೀಗೆ ಇನ್ನೂ ಬೇರೆ ಬೇರೆ ವಿಚಾರಗಳನ್ನ ಕೊಟ್ಟಿದ್ದಾರೆ. ಇದನ್ನ ನಾನು ಟೆಲಿಗ್ರಾಮ್ದಲ್ಲಿ ನಾನು ನಿಮಗೆ ಕೊಟ್ಟಿರ್ತೀನಿ. ಸಕ್ಸಸ್ ಅಕಾಡೆಮಿ ಜಮಖಂಡಿ ಅಂತ ಟೆಲಿಗ್ರಾಮ್ ಚಾನಲ್ ಇದೆ, ಇದನ್ನ ನಾನು ಅದರಲ್ಲಿ ಹಾಕಿರ್ತೀನಿ, ನೋಡ್ಕೋಬಹುದು. ಎಲ್ಲವನ್ನು ಕರೆಕ್ಟಾಗಿ ಓದ್ಕೊಳ್ಳಿ. ಇದ್ರದೆಲ್ಲ ವಿಚಾರವನ್ನ ನಾನು ಹೇಳ್ಕೊಡ್ಲಿಕ್ಕೆ ನನಗೆ ಯಾವಾಗಲೂ ಇಷ್ಟಪಡೋದಿಲ್ಲ. ಯಾಕಂತಂದ್ರೆ ಕಾನ್ಸಂಟ್ರೇಷನ್ ಇಂಪಾರ್ಟೆಂಟ್ ಇರೋದು. ನಮ್ಮ ಕ್ವಾಲಿಫಿಕೇಶನ್ ಏನಿದೆ ಅಂತ ಗೊತ್ತಾತಂದ್ರೆ ಅದಕ್ಕೆ ತಕ್ಕಂತೆ ಓದ್ಲಿಕ್ಕೆ ನಾವು ಪ್ರಯತ್ನ ಪಡೋದು ಬಹಳ ಇಂಪಾರ್ಟೆಂಟ್ ಅಂತ ನಾನು ನಿಮಗೆ ಹೇಳ್ತೀನಿ, ಬಹಳ ಇಂಪಾರ್ಟೆಂಟ್ ಅಂತ ಹೇಳ್ತೇನೆ. ಅರ್ಥ ಆಯ್ತರಿ? ಎಸ್. ಸೊ ನಿನ್ನೆ ಕ್ಲಾಸ್ದಲ್ಲಿ ನಾನು ಓಡ್ ಟು ಅ ನೈಟಿಂಗೇಲ್ ಬಗ್ಗೆ ಸ್ಟಾರ್ಟ್ ಮಾಡಿದ್ದೆ. ಬಟ್ ಇವತ್ತು ಇನ್ನೂ ಕೆಲವು ವಿಚಾರಗಳನ್ನ ಓಡ್ ಟು ಅ ನೈಟಿಂಗೇಲ್ ಬಗ್ಗೆ ಹೇಳ್ಕೊಂಡು ಒಂದು 10 ಕ್ವಶನ್ಗಳನ್ನ ಕೊನೆಗೆ ಡಿಸ್ಕಷನ್ ಮಾಡ್ತೀನಿ. ಕ್ಲಾಸದ ಕೊನೆಯವರೆಗೂ ಇರ್ಲಿಕ್ಕೆ ಪ್ರಯತ್ನ ಪಡಿ. ಎಲ್ಲರೂ ಕ್ಲಾಸದ ಕೊನೆಯವರೆಗೂ ಇರ್ಲಿಕ್ಕೆ ಪ್ರಯತ್ನ ಪಡಿ. ಅರ್ಥ ಆಯ್ತಾ? ಸೊ ತುಂಬಾ ಜನರಿಗೆ ಈ ಕ್ಲಾಸ್ ಅನ್ನ ನೋಡುವಂತ ಸಂದರ್ಭದಲ್ಲಿ ಬೇಜಾರಾಗ್ಬೋದು, ನಿಮಗೆ ತುಂಬಾ ಬೇಸರ ಆಗ್ಬೋದು. ಏನಪ್ಪಾ ಎಷ್ಟು ಕಲಿದೈತಪ್ಪ, ಹಂಗ ಹಿಂಗ ಅಂತ ನಿಮಗೆ ಏನೇನೇನೇನೋ ಅನಿಸ್ತಿರ್ತದ. ಇಲ್ಲ,
ನನಗ್ ಕೂಡ ಹಂಗೆ ಅನ್ಸುತ್ತಾ ತಿಳಿತಾರೆ ಇಷ್ಟೆಲ್ಲ ಏನ್ ಹೇಳ್ಕೊಡೋದಪ್ಪ ಅಂತ ಅನ್ಸುತ್ತಾ. ಬಟ್ ನೀವು ಮಾಡ್ತಾ ಇರುವಂತ ಎಕ್ಸಾಮ್ ಏನದಲ್ಲ ರೀ, ಆ ಎಕ್ಸಾಮ್ಗೆ ನಾನು ಎಷ್ಟು ಹೇಳ್ಕೊಟ್ರು ಕಡಿಮೆನೇ ಇದೆ. ಅರ್ಥ ಆಯ್ತಾ ರೀ? ತಿಳಿತಾ? ವಿ ಹ್ಯಾವ್ ಅ ಟ್ರಿಕ್ಸ್ ಅಂಡ್ ಟ್ರಿಪ್ಸ್ ಮೈ ಡಿಯರ್ ಸ್ಟೂಡೆಂಟ್ಸ್. ಅದನ್ನೆಲ್ಲವನ್ನ ತಗೊಂಡು ನಾನು ನಿಮಗೆ ಕಲಿಸ್ಕೊಡ್ತೀನಿ. ಡೋಂಟ್ ವರಿ ವಿದ್ಯಾರ್ಥಿಗಳು, ಅದನ್ನೆಲ್ಲವನ್ನ ತಗೊಂಡು ನಾನು ನಿಮ್ಗೆ ಹೇಳ್ಕೊಡ್ತೇನೆ. ಬನ್ನಿ ಇನ್ನೂ ಸ್ವಲ್ಪ ಇವತ್ತು ನಾನು ಏನ್ ಕಲಿಸ್ತಾ ಇದ್ದೀನಿ ಅನ್ನೋದನ್ನ ನಾನು ನಿಮಗೆ ಒಂದು ಶಾರ್ಟ್ ಆಗಿ ಇಲ್ಲಿ ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಶಾರ್ಟ್ ಆಗಿ ಹೇಳ್ಕೊಡ್ತಾ ಇದ್ದೀನಿ. ಇವತ್ತು ನಾನು ಓಡ್ ಅಂದ್ರೆ ಏನಂತ ಹೇಳ್ಕೊಡ್ತೀನಿ. ಆಮೇಲೆ ನಿಮಗೆ ಓಡ್ ಟು ಅ ನೈಟಿಂಗೇಲ್ ಬಗ್ಗೆ ಸ್ವಲ್ಪ ಬ್ರೀಫ್ ಇಂಟ್ರೊಡಕ್ಷನ್ ಕೊಡ್ತೀನಿ. ಆಕ್ಚುಲಿ ನಿನ್ನೆ ನಾನು ಕೊಟ್ಟು ತಗೊಂಡಿದ್ದೆ, ಬಟ್ ಇನ್ನೂ ಸ್ವಲ್ಪ ಕೊಡ್ಬೇಕಂತ ವಿಚಾರ ಅದನ್ನ. ಅದಾದ್ಮೇಲೆ ಇದ್ರದ್ದು ಎಲ್ಲಾ ತರದ ಬಗ್ಗೆ ಒಂದು 10 MCQ ಕ್ವಶನ್ಗಳನ್ನ ಕೊನೆಗೇನ ಡಿಸ್ಕಷನ್ ಮಾಡ್ತೀನಿ. ಇಲ್ಲಿ ಕೊನೆವರೆಗೂ ನಾನು ಏನ್ ಕಲಿಸ್ತೀನೋ ಅದ್ರ ಮೇಲೆ MCQ ಕ್ವಶನ್ಸ್ಗಳನ್ನ ಕೇಳ್ತೀನಿ. ಸ್ವಲ್ಪ ಬೇರೆ ಕ್ವಶನ್ಸ್ ಇರ್ಬೋದು, ಇಲ್ಲನಲ್ಲ. ಅರ್ಥ ಆಯ್ತಾರಿ? ಎಸ್, ತಿಳಿತಾ ಇದನ್ನ ಕೊನೆವರೆಗೂ ಇರ್ಲಿಕ್ಕೆ ಪ್ರಯತ್ನ ಪಡಿ. ಅರ್ಥ ಆಯ್ತಾರಿ? ಎಸ್, ಬನ್ನಿ. ಎಸ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು ವೆರಿ ಮಚ್ ಸರ್, ಥ್ಯಾಂಕ್ ಯು. ನಮಸ್ತೆ ಆರತಿ, ಅನಿತಾ, ಮುರಳೀಧರ್ ಅವರೇ, ಶ್ರುತಿರಾಜ್ ಅಂಡ್ ಶ್ರುತಿ ಅವರೇ, ಅನಿತಾ, ವೆರಿ ಗುಡ್, ಎಕ್ಸಲೆಂಟ್. ಎಸ್, ವೆರಿ ಗುಡ್. ನೋಡಿ, ಅಲಸಿ ಪಡಕ್ ಹೋಗ್ಬೇಡಿ, ಒಂದೀಟು ಅಲಸಿ ಪಡ್ಲಿಕ್ಕೆ ಹೋಗ್ಬೇಡಿ. ತಿಳಿತಾ? ಎಸ್, ಥ್ಯಾಂಕ್ ಯು ಸರ್, ಥ್ಯಾಂಕ್. ನನಗಲ್ಲ, ನಿಮಗಲ್ಲ, ಯಾರಿಗೆ ಬೇಕಾದವ್ರಿಗಾದ್ರೂ ಹೇಳ್ತಿದ್ದೀನಿ, ಈ ತರದ ಕ್ಲಾಸ್ಗಳಾಗಲಿ, ಈ ತರದ ಒಂದು ಯಾವುದೇ ಒಂದು ಏಮ್ ಅಂತ ನಮ್ಮ ಏನ್ ಇಟ್ಕೊಂಡಿರ್ತೀವಿ, ಇವೆಲ್ಲ ನಮಗೆ ಬೋರ್ ಆಗೋದು ಗ್ಯಾರಂಟಿನೇ. ಅರ್ಥ ಆಯ್ತಾರಿ? ಇದೆಲ್ಲ ನಮಗೆ ಬೋರ್ ಆಗೋದು ಗ್ಯಾರಂಟಿನೇ ಇರ್ತದ. ಬಟ್ ಒನ್ ಥಿಂಗ್ ಇಸ್ ಟ್ರೂ, ನಾವೆಷ್ಟು ಸ್ಟ್ರಗಲ್ ಪಡ್ತೀವೋ ಅಷ್ಟು ಅದು ಒಂದು ಒಳ್ಳೆಯ ರೀತಿಯಲ್ಲಿ ಹೋಗುತ್ತೆ. ಅರ್ಥ ಆಯ್ತಾರಿ? ನನಗೆ ಸುಮ್ಮನೆ ಏನಾರ ಮಜಾಕ್ ಮಾಡ್ಕೋತ ನಿಮ್ಮನ್ನ ಕ್ಲಾಸ್ನಲ್ಲಿ ಕೊನೆವರೆಗೂ ಇರಲಿ ಅಂತ ಇರಬೇಕು ಅನ್ನುವಂಥ ಒಂದು ಅಟ್ರಾಕ್ಷನ್ ಮಾಡಲಿಕ್ಕೆ ನನಗೆ ಬರಲ್ಲ. ನಂದು ಏನೇ ಇದ್ರೂ ಕಂಟೆಂಟ್ ಇರುತ್ತೆ, ನಂದು ಏನೇ ಇದ್ರೂ ಟೀಚಿಂಗ್ ಇರುತ್ತೆ. ನಿಮಗೆ ಇಷ್ಟ ಆದರೆ ನಿಮ್ಮ ಏಮ್ಗೆ ತಕ್ಕಂತೆ ನಾನು ಮಾಡ್ತಾ ಇರೋ ಕ್ಲಾಸು ಅದಕ್ಕೆ ಸರಿಯಾದಂಥ ಇದ್ದರೆ ಕೊನೆವರೆಗೂ ನೋಡ್ಲಿಕ್ಕೆ ಪ್ರಯತ್ನ ಪಡಿ. ಎಸ್, ಬನ್ನಿ ಗಾಯ್ಸ್. ಈ ಜಾನ್ ಕೀಟ್ಸ್ ಅನ್ನೋದು ರೊಮ್ಯಾಂಟಿಕ್ ಪೀರಿಯಡ್ ನಲ್ಲಿ ಬರುವಂತ ಒಬ್ಬ ವ್ಯಕ್ತಿ ಅಥವಾ ಒಬ್ಬ ಕವಿ. ಈತ ವಿಲಿಯಂ ವರ್ಡ್ಸ್ವರ್ತ್ ಮತ್ತು ಕೋಲ್ಡ್ರಿಡ್ಜ್ ಆಲ್ಮೋಸ್ಟ್ ಕಂಟೆಂಪ್ರರಿ ಒಳಗೆ ಬರ್ತಾರೆ. ಟ್ರೆಂಡ್ ಅನ್ನೇ ಬರಬಹುದು. 1819 ಇಸ್ ದ ಮೋಸ್ಟ್ ಪ್ರೊಡಕ್ಟಿವ್ ಇಯರ್ ಆಫ್ ದಿಸ್ ಜಾನ್ ಕೀಟ್ಸ್. ನೆನ್ಪಿಟ್ಕೊಂಡ್ಬಿಡಿ, 1819 ಆತನ ಜೀವನದಲ್ಲಿ ಒಂದು ಮೋಸ್ಟ್ ಪ್ರೊಡಕ್ಟಿವ್ ಇಯರ್ ಅಂತ ನಾವು ಕರಿತೀವಿ. ಯಾವುದು? ಇಂಗ್ಲಿಷ್ ಲಿಟರೇಚರ್ ನಲ್ಲಿ. ಅದೇ 1817 ನಾವು ದ ಮೋಸ್ಟ್ ಡಿಸ್ಟ್ರಕ್ಟಿವ್ ಇಯರ್ ಆಫ್ ಜಾನ್ ಕೀಟ್ಸ್ ಅಂತ ನಾವು ಅದನ್ನು ಕೂಡ ವ್ಯಕ್ತಪಡಿಸ್ತೀವಿ. ಯಾಕೆ 1819 ಅನ್ನೋದು ಮೋಸ್ಟ್ ಪ್ರೊಡಕ್ಟಿವ್ ಇಯರ್ ಜಾನ್ ಕೀಟ್ಸ್ ಅನ್ನೋದನ್ನ ತಿಳ್ಕೊಳ್ಳಿಕ್ಕೆ ಹೋದಾಗ ಆತನ ಮೋಸ್ಟ್ ಫೇಮಸ್ ಓಡ್ಗಳನ್ನ ಬರೆದದ್ದು ಇದೇ ಒಂದು ಇಯರ್ದ ಆಸುಪಾಸಿನಲ್ಲಿ. ಬನ್ನಿ ಅವ್ಯಾವ್ಯಾವ ಅನ್ನೋದನ್ನ ತಿಳಿದುಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ಅರ್ಥ ಆಯ್ತಾರಿ? ಎಸ್, ನೋಡಿ, ಯಾವುದೇ ನೋಟ್ಸ್ ಇರಲಿ, ಇದೆಲ್ಲಾ ನೋಟ್ಸು ನಮ್ಮ ಆಪ್ ದಲ್ಲಿ ಇರುವಂತ ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ಇದು ಸಿಗ್ತಾ ಇರ್ತದ. ತಿಳಿತಾರಿ? ಸೊ ಈಗಾಗಲೇ ನಾನು ನಿಮ್ಗೋಸ್ಕರ ಡೆಮೋ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡಿದ್ದೀನಿ. ಅದು ನಿಮಗೆಲ್ಲರಿಗೂ ಗೊತ್ತು. ತಿಳಿತಾರಿ? ಡೆಮೋ ಕ್ಲಾಸ್ ಅನ್ನ, ಏನಿದು ಸರ್ ಡೆಮೋ ಕ್ಲಾಸ್ ಅಂತ ನೀವು ಕೇಳಬಹುದು. ನೋಡಿ, ನಾನು ಏನು ಒಂದು ಈ ಕ್ಲಾಸ್ ಅನ್ನ ಮಾಡ್ತಾ ಇದ್ದೀನ, ಇದ್ರದೊಂದು ಪೇಡ್ ಕ್ಲಾಸ್ ಕೂಡ ನಮ್ಮಲ್ಲಿ ಒಂದು ಆಪ್ಷನ್ ಅದ. ತಿಳಿತಾರಿ? ಈ ಪೇಡ್ ಕ್ಲಾಸ್ ಅನ್ನ ಯಾರಿಗಾದ್ರೂ ನಾನು ಜಾಯಿನ್ ಆಗ ಅಂತಂದ್ರೆ ಯಾರಿಗೂ ಇಷ್ಟ ಆಗುದಿಲ್ಲ. ಯಾಕಂತಂದ್ರೆ ಫೀಸ್ ಜಾಸ್ತಿ ಇರುತ್ತ, ಹಾಗೆ ಹೀಗೆ ಇವರೆಲ್ಲ ವಿಚಾರನ ಮಾಡ್ತಿರ್ತಾರ. ಬಟ್ ಯಾವಾಗ ಡೆಮೋ ಕ್ಲಾಸಿಗೆ ಜಾಯಿನ್ ಆಗ್ತಾರೋ ಅವ್ರಿಗೆ ಅರ್ಥ ಆಗತ್ತ ನಾನು ಏನ್ ಕಲಿಸ್ತೀನಿ, ನಾನು ಹೇಗೆ ಕಲಿಸ್ತೀನಿ ಅನ್ನೋದ್ರ ಬಗ್ಗೆ. ಇಲ್ಲಿದೆ ನೋಡಿ, ಪ್ಯೂ ಲೆಕ್ಚರ್ದ ಮೇಲೆ ಡೆಮೋ ಕ್ಲಾಸ್ ಅನ್ನ ನಾವು ಸ್ಟಾರ್ಟ್ ಮಾಡಿದೀವಿ. ಪೇಪರ್ 2 ಮಾತ್ರ. ಪೇಪರ್ 2 ಅನ್ನ ನಾನು ಹೇಳ್ಕೊಡ್ತೀನಿ. ಯಾಕಂದ್ರೆ ಪೇಪರ್ 2 ದಲ್ಲಿ ಮತ್ತೆ 2 ಭಾಗ ಬರ್ತಾವ, ಲಿಟ್ರೇಚರ್ 1, ಲಿಟ್ರೇಚರ್ 2 ಅಂತ. ತಿಳಿತರಿ? ಪೇಪರ್ 1 ಅಂತ ಬೇರೆ ಇರ್ತದೆ, ನಿಮ್ಗೆಲ್ಲ ಗೊತ್ತು. ಸೊ ಈ ಡೆಮೋ ಕ್ಲಾಸ್ ಅನ್ನು ಯಾರು ಜಾಯಿನ್ ಆಗ್ಬೇಕಂತೀರ, ನಮ್ಮ ಆಪ್ ದಲ್ಲಿ ಬನ್ನಿ, ಇನ್ಸ್ಟಾಲ್ ಮಾಡ್ಕೊಳ್ಳಿ ಆಪ್ ಅನ್ನ. ಸೊ ಒಳಗಡೆ ಪೇಪರ್ 2 ದ ಮೇಲೆ ಇಂಗ್ಲಿಷ್ ಲಿಟ್ರೇಚರ್ದ ಏನು ಪ್ಯೂ ಲೆಕ್ಚರ್ ಬೇಕಾಗಿದ್ದನೋ ಆ ಡೆಮೋ ಕ್ಲಾಸ್ ಕೇವಲ 299 ರೂಪಾಯಿದಲ್ಲಿ ನಿಮಗೆ ಸಿಗುತ್ತೆ 1 ಮಂತ್ಗೋಸ್ಕರ. ಈ 1 ಮಂತ್ ನಲ್ಲಿ ನಾನು ಹೇಗೆ ಕಲಿಸ್ತೀನಿ, ನಾನು ಈ ಎಕ್ಸಾಮ್ ತಕ್ಕಂತೆ ನಿಮ್ಗೆ ಕಲಿಸ್ತಾ ಇದ್ದೀನ ಇಲ್ವಾ ಅನ್ನೋದನ್ನ ಅಸೆಸ್ಮೆಂಟ್ ಮಾಡಲಿಕ್ಕೆ, ತಿಳ್ಕೊಳ್ಳಿಕ್ಕೆ, ಅರ್ಥ ಮಾಡ್ಕೊಳ್ಳಿಕ್ಕೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಅದಾದ್ಮೇಲೆ ನೀವು ನಮ್ಮ ಅಡ್ವಾನ್ಸ್ ಕೋರ್ಸಿಗೆ ಬರ್ಬೋದು. ಅದ್ರ ಬಗ್ಗೆ ಮಾಹಿತಿ ಎಲ್ಲ ನಾನು ಆಮೇಲೆ ಹೇಳ್ತೇನೆ.
ಜಾನ್ ಕೀಟ್ಸ್ ನ 1819 ಒಂದು ಸಮಯವನ್ನ ಯಾಕೆ ನಾವು ಮೋಸ್ಟ್ ಪ್ರೊಡಕ್ಟಿವ್ ಇಯರ್ ಅಂತ ಕರಿತೀವಿ ಅಂದ್ರೆ, ಬಿಕಾಸ್ ಹಿ ಹ್ಯಾಸ್ ಗಿವನ್ 5 or more than 5 ಮೋಸ್ಟ್ ಫೇಮಸ್ ಓಡ್ಸ್ ಇನ್ ಹಿಸ್ ಲೈಫ್ ಅಂತ ಹೇಳ್ಬೋದು. John Keats is one of the most famous English romantic poets who wrote several odes that are widely celebrated for their lyrical beauty. Lyric, what does it mean? ಒಂದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಜೊತೆ ರಿದಮಿಕ್ ಆಗಿ ಅವುಗಳನ್ನ ಯೂಸ್ ಮಾಡಿಕೊಂಡು ಹಾಡಲಿಕ್ಕೆ ಬರುತ್ತದೋ ಅಂತ ಪೋಯಮ್ಗಳನ್ನ ನಾವು ಲಿರಿಕ್ಸ್ ಅಂತ ಕರಿತೀವಿ. ಪ್ರೊಫೌಂಡ್ ಥೀಮ್ಸ್. ಹಿಯರ್ ಇಸ್ ಅ ಲಿಸ್ಟ್ ಆಫ್ ಹಿಸ್ ಮೋಸ್ಟ್ ಫೇಮಸ್ ಓಡ್ಸ್ ಅರೇಂಜ್ಡ್ ಇನ್ ಕ್ರೊನಾಲಜಿಕಲ್ ಆರ್ಡರ್. ನೋಡಿ, ನಾನಿಲ್ಲಿ ಕ್ರೊನಾಲಜಿಕಲ್ ಆರ್ಡರ್ ದಲ್ಲಿ ನಿಮ್ ಮುಂದೆ ತಂದಿಡ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ತಿಳಿತರಿ ಸೌಂಡ್ ಸ್ವಲ್ಪ ಜಾಸ್ತಿ ಮಾಡ್ಬೇಕಾ? ಇಲ್ಲ ರೀ, ಸೌಂಡ್ ಜಾಸ್ತಿನೇ ಇದೆ. ಸೌಂಡ್ 100% ಇದೆ ರೀ ಸರ್. ತಿಳಿತರಿ, ಸೊ ಯಾರು ಸೌಂಡ್ ಕರೆಕ್ಟ್ ಆಗಿ ಬರ್ತಾ ಇಲ್ಲ ಅಂತ ಅಂತಿದಾರಲ್ಲ ಅನಿತಾ ಅವರೇ, ನಿಮ್ ಮೊಬೈಲ್ ನಲ್ಲಿ ಸೌಂಡ್ ಕಡಿಮೆ ಇದೆ ನೋಡಿ. ತಿಳಿತರಿ, ಸೌಂಡ್ ಸ್ವಲ್ಪ ತುಂಬಾ ಜಾಸ್ತಿ ಇದೆ ರೀ, ತುಂಬಾ ಜಾಸ್ತಿ ಇದೆ. ಅರ್ಥ ಆಯ್ತಾ? ಎಸ್, ಬನ್ನಿ. ಕೊನೆಗೆ ನಾನು ನಿಮಗೆ 10 ಕ್ವಶನ್ಸ್ ಗಳನ್ನ ಕೂಡ ಕೇಳ್ತೀನಿ, ನೆನ್ಪಿಟ್ಟುಕೊಳ್ಳಿ. ಒಂದನೇದ್ದು, ಓಡ್ ಟು ಸೈಕೆ. Written in the spring of 1819, this ode explores the mythological story of Psyche, the goddess of the soul, ಆತ್ಮದ ಒಂದು ದೇವತೆ ಬಗ್ಗೆ ಇಲ್ಲಿ ಬರೆದಿದ್ದು. And Keats' imaginative vision of her love for Cupid. ಸೊ ಕ್ಯೂಪಿಡ್ಗೋಸ್ಕರ ಇರುವಂತ ಪ್ರೀತಿಯನ್ನ ವ್ಯಕ್ತಪಡಿಸಿದ್ದಾನೆ ಓಡ್ ಟು ಸೈಕೆ ಒಳಗಡೆ. ನೆಕ್ಸ್ಟ್, ಓಡ್ ಆನ್ ಎ ಗ್ರೀಸಿಯನ್ ಅರ್ನ್. ಇದು ಕೂಡ 1819 ನಲ್ಲಿ ಬರುತ್ತಾ. And it is also written in the spring. ನೋಡಿ, ನಾಳೆ ಎಕ್ಸಾಮ್ ನ ಕೇಳಬಹುದು. In which season he has written ode to Psyche and ode to Grecian urn? In which season, my dear friends? Spring ನಲ್ಲಿ. This ode contemplates. This ode contemplates. Contemplates ಅಂತಂದ್ರೆ ಏನು? What is the meaning of contemplates ವಿದ್ಯಾರ್ಥಿಗಳೇ? Contemplates ಅಂದ್ರೆ ಏನಾಗುತ್ತಾ? Exactly, plans, anticipates, accepts ಅನ್ನುವಂತ ಮೀನಿಂಗ್ ಅನ್ನ ಕೊಡ್ತದ. ತಿಳಿತಾರಿ? ಸೊ ಕಂಟೆಂಪ್ಲೇಟ್ಸ್ ಅಂತಂದ್ರೆ ಪ್ಲಾನ್ಸ್ ಅಂತ ಇರ್ಬೋದು, ಗಿವ್ಸ್ ದ ಐಡಿಯಾಸ್ ಅಂತ ಅನ್ಬೋದು. ತಿಳಿತಾರಿ? ಸೊ ಇಟ್ ಗಿವ್ಸ್ ದ ಡಿಟೇಲ್ಸ್ ಅಂತ ಹೇಳ್ಬೋದು. ಅರ್ಥ ಆಯ್ತಾನ ತರದ್ದು? ಸೊ ಒಟ್ಟಾರೆ ಇಟ್ ಗಿವ್ಸ್ ದ ಕಂಟೆಂಪ್ಲೇಟ್ಸ್, ಎಕ್ಸ್ಪೆಕ್ಟ್ಸ್, ಪ್ಲಾನ್ಸ್, ಇಟ್ ಕನ್ಸಿಡರ್ಸ್. ಅಂದ್ರೆ ದಿಸ್ ಓಡ್ ಕನ್ಸಿಡರ್ಸ್ ದ ಸೀನ್ಸ್ ಡಿಪಿಕ್ಟೆಡ್ ಆನ್ ಅನ್ ancient Greek urn, exploring themes of art, externity and the nature of beauty. ಸೊ ಬ್ಯೂಟಿ ಬಗ್ಗೆ ಹೇಳ್ಕೊಡುತ್ತಾ, ಇಟರ್ನಿಟಿ ಬಗ್ಗೆ ಹೇಳ್ಕೊಡುತ್ತಾ. ಸೊ ವಾಟ್ ಇಸ್ ದ ಮೀನಿಂಗ್ ಆಫ್ ಇಟರ್ನಿಟಿ ವಿದ್ಯಾರ್ಥಿಗಳೇ? ಇನ್ಫಿನಿಟಿ ಬಗ್ಗೆ, ಟೈಮ್ ವಿದೌಟ್ ಎಂಡ್, ಒಂದು ಸಮಯ ಕೊನೆ ಆಗಲಾರದ ಸಮಯದ ಬಗ್ಗೆ ಹೇಳ್ಕೊಡುತ್ತಾ. ಸೊ ದಟ್ ಇಸ್ ಆಲ್ ದ ಮೇನ್ ಥೀಮ್ ಆಫ್ ದಿಸ್ ಓಡ್ ಆನ್ ಎ ಗ್ರೇಸಿಯನ್ ಅರ್ನ್ ವಿದ್ಯಾರ್ಥಿಗಳೇ. ನೆಕ್ಸ್ಟ್, ಅಂಡ್ ನೌ ಓಡ್ ಟು ಅ ನೈಟಿಂಗೇಲ್. ಇದು ಕೂಡ ಒಂದು ಫೇಮಸ್ ಓಡ್ ರಿಟನ್ ಬೈ ಜಾನ್ ಕೀಟ್ಸ್, ವಿಚ್ ನಾವು ಲಾಸ್ಟ್ ಕ್ಲಾಸ್ದಲ್ಲಿ ಇದನ್ನ ತಿಳ್ಕೋತಾ ಬಂದಿದ್ದೀವಿ. ನೋಡಿ, ಈ ಡೆಮೋ ಕ್ಲಾಸಸ್ ದಲ್ಲಿ ನಾನು ಏನ್ ಮಾಡ್ತಾ ಇದ್ದೇನೆ ಅಂತಂದ್ರೆ, ಹೌ ಡು ಐ ಎಕ್ಸ್ಪ್ಲೇನ್ ಅಬೌಟ್ ದ ಪೋಯೆಟ್, ಹೌ ಡು ಐ ಎಕ್ಸ್ಪ್ಲೇನ್ ಪೋಯಮ್, ಹೌ ಡು ಐ ಇಂಟರ್ಪ್ರೇಟ್, ಹೌ ಡು ಐ ಕಮ್ ವಿತ್ ಡ್ರಾಮಾ, ಇವನ್ನೆಲ್ಲವನ್ನ ನಾನು ನಿಮಗೆ ಇಂಡೈರೆಕ್ಟ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ವಾಟ್ ಕೈಂಡ್ ಆಫ್ ಟೀಚಿಂಗ್ ಮೆಥಡ್ ವಿ ಆರ್ ಹ್ಯಾವಿಂಗ್. ಇಸ್ ಇಟ್ ಪಾಸಿಬಲ್? ಇಸ್ ಇಟ್ ಟುವರ್ಡ್ಸ್ ದ ಎಕ್ಸಾಮ್ ಆಫ್ PUC ಲೆಕ್ಚರರ್ ಆರ್ ನಾಟ್? ಇದ್ರ ಬಗ್ಗೆ ಡಿಸ್ಕಷನ್ ಮಾಡಿ ಡಿಸಿಷನ್ ತಗೊಳ್ಳಿಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ. ತಿಳಿತಾರೆ? ನೆಕ್ಸ್ಟ್, written around May 1819, this ode reflects on the fleeting nature. What is this? Fleeting nature. Fleeting ಅಂತಂದ್ರೆ ಬ್ರೀಫ್, ಸಂಕ್ಷಿಪ್ತ. ನಾನು ಮೊನ್ನೆನೇ ಹೇಳ್ಕೊಟ್ಟಿದ್ದೇನೆ, ನನ್ನ ಕ್ಲಾಸ್ ಅನ್ನ ಅಟೆಂಡ್ ಆಗಬೇಕಾದ್ರೆ ನೀವು ಪಕ್ಕದಲ್ಲಿ ಮೈ ಡಿಕ್ಷನರಿ ಅನ್ನುವಂತಹ ಒಂದು ನೋಟ್ಬುಕ್ ಅನ್ನ ಇಟ್ಟುಕೊಂಡೇ ನೀವೇನ್ ಮಾಡ್ತಿರ್ಬೇಕು, ಬರಿತಾ ಇರ್ತಿರ್ಬೇಕು. ಯಾವುದೇ ಒಂದು ಹೊಸ ಶಬ್ದವನ್ನ ನಾನು ಹೇಳಿದ್ನಂತಂದ್ರೆ ನೀವು ಅದನ್ನ ನೋಡ್ತಾ ಇರಬೇಕು, ಅದನ್ನ ತಿಳ್ಕೊತಿರ್ಬೇಕು. ಬಿಕಾಸ್ ದೀಸ್ ವರ್ಡ್ಸ್ ವಿಲ್ ರಿಫ್ಲೆಕ್ಟ್ ಆಸ್ ಎನಿಥಿಂಗ್ ಇನ್ ಯುವರ್ ಲೈಫ್, ಮೈ ಡಿಯರ್ ಸ್ಟೂಡೆಂಟ್ಸ್, ಆಸ್ ಇನ್ ದ ಟೀಚಿಂಗ್ ಫೀಲ್ಡ್ ಆರ್ ಇನ್ ದಟ್ ಎಕ್ಸಾಮ್, ಮೈ ಡಿಯರ್ ಸ್ಟೂಡೆಂಟ್ಸ್. ಓಕೆ, ನೆಕ್ಸ್ಟ್, the fleeting ಅಂದ್ರೆ brief nature of happiness and the power of Nightingale's song transport the listener into a realm of beauty. ಅಂದ್ರೆ ರಿಯಾಲಿಟಿ ಆಫ್ ದ ಬ್ಯೂಟಿ ಅಂಡ್ ಇಮ್ಯಾಜಿನೇಷನ್ ಬಗ್ಗೆ ನಾವಿಲ್ಲಿ ಓಡ್ ಟು ಅ ನೈಟಿಂಗೇಲ್ ಅನ್ನುವ ಓಡ್ ನಲ್ಲಿ ತಿಳ್ಕೊತೀವಿ. ನೆಕ್ಸ್ಟ್, ದ ಮೋಸ್ಟ್ ಇಂಪಾರ್ಟೆಂಟ್
ಓಡ್ ಆಫ್ ಜಾನ್ ಕೀಟ್ಸ್ ಈಸ್, ಡಿಯರ್ ಸ್ಟೂಡೆಂಟ್ಸ್, ಓಡ್ ಆನ್ ಮೆಲಾನ್ಕಾಲಿ. ನೋಡಿ, ಈ ಸದ್ಯ ಕ್ಲಾಸಿಗೆ ಜಾಯ್ನ್ ಆಗಿದ್ದವ್ರಿಗೆ ಎಲ್ಲರಿಗೂ ಬೋರ್ ಆಗ್ತಿರ್ತದೆ ಇದು, ಬಿಕಾಸ್ ಇಟ್ ಈಸ್ ಲೈಕ್ ದ್ಯಾಟ್ ಓನ್ಲಿ. This is the way of teaching, my dear students. We can't do anything, but I'll tell you one thing. Once I come with MCQs on the same thing what I'm discussing with you right now, ಅವಾಗ ನಿಮ್ಗೆ ಗೊತ್ತಾಗುತ್ತಾ, ಎಸ್ ನಾನು ಆಗಲೇ ಎಕ್ಸ್ಪ್ಲೇನ್ ಮಾಡುವಾಗ ಕರೆಕ್ಟಾಗಿ ಕೇಳಬೇಕಾಗಿತ್ತಲ್ಲ ಅಂತ ಹೇಳಿ. ಅರ್ಥ ಆಯ್ತು ನಾ ಥರದ್ದು? ಎಸ್, ಬನ್ನಿ ನೆಕ್ಸ್ಟ್. ಓಡ್ ಆನ್ ಎ ಮೆಲಾನ್ಕಾಲಿ. ವಾಟ್ ಇಸ್ ದಿಸ್ ಮೆಲಾನ್ಕಾಲಿ? ಮೆಲಾನ್ಕಾಲಿ ಅಂತಂದ್ರೆ ಏನು? ಸ್ಯಾಡ್, ಮಿಸರೇಬಲ್, ಡೌನ್ ಹಾರ್ಟೆಡ್, ಲೋ, ಗ್ಲೂಮಿ ಅಥವಾ ಅನ್ಹ್ಯಾಪಿ ಅಂತ ಕರಿತೀವಿ. ತಿಳಿತರಿ? ಸೊ ಮೆಲಾನ್ಕಾಲಿ ಅಂತಂದ್ರೆ ಸ್ಯಾಡ್ನೆಸ್ ಆಗತ್ತ, ತಿಳಿತಾನೆ ಥರದ್ದು, ಅನ್ಹ್ಯಾಪಿ ಅಂತ ಆಗತ್ತಾ. ಸೊ ಒಟ್ಟಾರೆ ಇವೆಲ್ಲಾ ಮೀನಿಂಗ್ಸ್ ಗಳನ್ನ ತೋರಿಸ್ಕೊಡುತ್ತಾ ಮೆಲಾನ್ಕಾಲಿ. ಓಡ್ ಆನ್ ಎ ಮೆಲಾನ್. ಓಡ್ ಇಸ್ ನಥಿಂಗ್ ಬಟ್ ಟೈಪ್ ಆಫ್ ಲಿರಿಕ್. ಅರ್ಥ ಮಾಡ್ಕೊಳ್ಳಿ, ಓಡ್ ಇಸ್ ನಥಿಂಗ್ ಬಟ್ ಟೈಪ್ ಆಫ್ ಲಿರಿಕ್. ಅದನ್ನ ನಾನು ಸದ್ಯ ಹೇಳ್ಕೊಡ್ತೇನೆ, ಡೋಂಟ್ ವರಿ. It composed in the spring on early summer of 1819. This ode deals with the complex relation between joy and sorrow. ನೋಡಿ, joy and sorrow ಬಗ್ಗೆ ಹೇಳ್ಕೊಡುತ್ತೆ ಇದು. Suggesting that melancholy is an intrinsic part of human experience. Intrinsic. What is intrinsic ಅಂತಂದ್ರೆ? ಅಂದ್ರೆ essential, basic, fundamental, central, ಕೋರ್, ಕೀ, ಯಾವ್ದು ಬೇಕಾದ್ ಹೇಳ್ಬೋದು ನೀವು. ಅರ್ಥ ಆಯ್ತರಿ? ಸೊ ಮೆಲಾನ್ಕಾಲಿ ಅಂದ್ರೆ ಸ್ಯಾಡ್ನೆಸ್ ಈಸ್ ಆನ್ ಅಥವಾ ಎ ಬೇಸಿಕ್ ಪಾರ್ಟ್ ಆಫ್ ಹ್ಯೂಮನ್ ಎಕ್ಸ್ಪೀರಿಯನ್ಸ್ ಅನ್ನೋದ್ರ ಬಗ್ಗೆ ನಾವಿಲ್ಲಿ ಕಲಿತೀವಿ ಓಡ್ ಆನ್ ಮೆಲಾನ್ಕಾಲಿ ಒಳಗಡೆ. ಅರ್ಥ ಆಯ್ತು ಎಲ್ಲರಿಗೂ? ಎಸ್. ಓಡ್ ಆನ್ ಇಂಡೋಲೆನ್ಸ್ ಆರ್ ಇಂಡೋಲೆನ್ಸ್. ವಾಟ್ ಡಸ್ ಇಂಡೋಲೆನ್ಸ್ ಮೀನ್? ಇಂಡೋಲೆನ್ಸ್ ಅಂತಂದ್ರೆ ಲೇಜಿನೆಸ್ ಅಂತ ತಂದಂಗೆ. ಏನು? ಲೇಜಿನೆಸ್. ಸೊ ಒಂದು ಓಡ್ ಬರೀತಾರೆ ಇಂಡೋಲೆನ್ಸ್ ಬಗ್ಗೆ, ಅಂದ್ರೆ ಲೇಜಿತನದ ಬಗ್ಗೆ ಹೇಳ್ಕೊಡ್ತಾರ. ಏನಂತ ಹೇಳ್ತಾರೆ ನೋಡೋಣ. ರಿಟನ್ ಇನ್ ಸ್ಪ್ರಿಂಗ್ ಆಫ್ 1819, ದಿಸ್ ಓಡ್ ರಿಫ್ಲೆಕ್ಟ್ಸ್ ದ ಥೀಮ್ಸ್ ಆಫ್ ಐಡಲ್ನೆಸ್. ಸುಮ್ಮ ಇರುವುದು. ಸೊ ಒಟ್ಟ ಹಿಂಗ್ ಕೆಲವರು ಲೇಜಿ ಇರ್ತಾರಲ್ಲ, ಐಡಲ್ನೆಸ್ ಅಂತಂತಾರಲ್ಲ, ದಟ್ ಇಸ್ ಕಾಲ್ಡ್ ಐಡಲ್ನೆಸ್ ವಿದ್ಯಾರ್ಥಿಗಳೇ. ಅರ್ಥ ಆಯ್ತರಿ? ಆ ಐಡಲ್ನೆಸ್ ಬಗ್ಗೆ ಹೇಳ್ಕೊಡ್ತಾರ. ಅಥವಾ ಇಲ್ಲಿ ನಾವ್ ಏನ್ ಹೇಳ್ಬೋದು? ಲೇಜಿನೆಸ್ ಅಂತ ಹೇಳ್ಬೋದು. ಅಂಡ್ ದ ಪೋಯೆಟ್ ಸ್ಟ್ರಗಲ್ ವಿತ್ ದ ಟೆಂಪ್ಟೇಷನ್ ಟು ಅವಾಯ್ಡ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಲೈಫ್. ತನ್ನ ಜೀವನದಲ್ಲಿರುವಂತ ರೆಸ್ಪಾನ್ಸಿಬಿಲಿಟೀಸ್ ಗಳನ್ನ ಆತ ಹೇಗೆ ಅವಾಯ್ಡ್ ಮಾಡ್ತಾನೆ, ಅವುಗಳನ್ನ ಹೇಗೆ ಒಂದು ತನ್ನ ಲೈಫ್ ನಲ್ಲಿ ತಗೊಳ್ಳಿಕ್ ಪ್ರಯತ್ನ ಪಡೋದಿಲ್ಲ ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ತೋರಿಸ್ಕೊಡ್ತಾರ. ಓಡ್ ಆನ್ ಇಂಡೋಲೆನ್ಸ್. ಹಂಗಾರೆ ನಾವ್ ಏನೇನ್ ಕಲ್ತೀವಿ ಈಗ? ಓಡ್ ಟು ಸೈಕೆ, ಓಡ್ ಆನ್ ಎ ಗ್ರೇಸಿನರ್, ಓಡ್ ಟು ಅ ನೈಟಿಂಗೇಲ್, ಓಡ್ ಆನ್ ಎ ಮೆಲಾನ್ಕಾಲಿ, ಓಡ್ ಆನ್ ಇಂಡೋಲೆನ್ಸ್, ಓಡ್ ಈಗ ಕೊನೆಯದಾಗಿ ಟು ಅಟಮ್ ಅನ್ನದ. ಬಟ್ ಇದೇನು ಓಡ್ ಅಲ್ಲ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಟ್ ಸ್ಟಿಲ್ ಇಟ್ ಈಸ್ ಕನ್ಸಿಡರ್ಡ್ ಆಸ್ ಓಡ್, ಮೈ ಡಿಯರ್ ಸ್ಟೂಡೆಂಟ್. ಸೊ ಇವೆಲ್ಲವೂ ಇಂಗ್ಲಿಷ್ ಲಿಟ್ರೇಚರ್ ನಲ್ಲಿ ಯಾತನು ಕೊಟ್ಟಿರುವಂತ ಬಹಳ ಫೇಮಸ್ ಆದಂತ ಓಡ್ಗಳು. ಅದಕ್ಕೆ ವಿ ಕನ್ಸಿಡರ್ 1819 ಇಸ್ ದ ಮೋಸ್ಟ್ ಪ್ರೊಡಕ್ಟಿವ್ ಇಯರ್ ಆಫ್ ಹಿಸ್ ಜಾನ್ ಕೀಟ್ಸ್ ಲೈಫ್ ಅಂತ. ಸರಿತಾರಿ? ಅರ್ಥ ಆಯ್ತಾ? ಹಂಗಾರೆ ವಾಟ್ ಈಸ್ ಆನ್ ಓಡ್? ಹಂಗಾರೆ ಓಡ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಒಂದೆರಡು ಮಾತುಗಳನ್ನ ತಿಳ್ಕೊಳ್ಳಿಕ್ ಪ್ರಯತ್ನ ಪಡೋಣ, ಬನ್ನಿ. ಸೊ ಇಷ್ಟು ತನಕ ನಾನು ಹೇಳ್ಕೊಟ್ಟಿದ್ದು ಯಾರ್ಯಾರು ಅರ್ಥ ಆಗಿದೆ, ಇಂಟ್ರೆಸ್ಟಿಂಗ್ ಇದೆ, ಅವ್ರ ಕ್ಲಾಸನ್ನು ಲೈಕ್ ಮಾಡ್ಬೋದು, ಅಥವಾ ಎಸ್ ಅನ್ನೋದ ಥಂಬನ್ನ ಕೊಡ್ಬೋದು, ಅಥವಾ ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ಕ್ಲಾಸದ ಲಿಂಕನ್ನು ಶೇರ್ ಮಾಡ್ಕೋಬಹುದು. ಅರ್ಥ ಆಯ್ತಾ ರೀ? ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಅನಿತಾ, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು ಸರ್. ಎಸ್, ಬನ್ನಿ ನೆಕ್ಸ್ಟ್. ಕೊನೆ ಕ್ವಶನ್ಸ್ ಅದಾವ, ನೆನ್ಪಿಟ್ಕೊಳ್ಳಿ, ಕೊನೆ ಕ್ವಶನ್ಸ್ ಅದಾವ, ಲಕ್ಷ ಕೊಟ್ಟು ಕೇಳಿ. ವಾಟ್ ಈಸ್ ಆನ್ ಓಡ್? Ode is a lyric poem in the form of an address to a particular subject. Nodi, lyric is also type of ode, but ode is specifically, it deals with the particular topic. It praises. ಇದು ಹೊಗಳಿಕೆ ಮಾಡುತ್ತಾ ಒಂದೇ ಒಂದು ಟಾಪಿಕ್ ಬಗ್ಗೆ. ಎಕ್ಸಾಂಪಲ್ ನೋಡಿ, ನಾವಿಲ್ಲಿ ತಗೊಂಡಿವಿ, ಇಲ್ಲಿ ಒಂದನೇ ಓಡು ಸೈಕೆ ಬಗ್ಗೆ ಇತ್ತು, ಎರಡನೇದೇನಿತ್ತು ಗ್ರೇಸಿಯನ್ ಅರ್ನ್ ಬಗ್ಗೆ ಇತ್ತು, ನೆಕ್ಸ್ಟ್ ಏನಿತ್ತು ಮೆಲಾನ್ಕಾಲಿ ಬಗ್ಗೆ ಇತ್ತು, ಅದೇ ತರ ಓಡ್ ಟು ಅ ನೈಟಿಂಗೇಲ್ ಬಗ್ಗೆ ಇತ್ತಿಲ್ಲ. ಅಂದ್ರೆ ಇವೆಲ್ಲಾನು ಓಡ್ಗಳು ಏನ್ ಮಾಡ್ತಾ ಇದಾವ ಅಂತಂದ್ರೆ ಒಂದು ಪರ್ಟಿಕ್ಯುಲರ್ ಟಾಪಿಕ್ ಮೇಲೆ ಕಾನ್ಸಂಟ್ರೇಷನ್ ಕೊಡ್ತಾ ಇದಾವ. ಅಲ್ಲಿ ಮೆಲಾನ್ಕಾಲಿ, ಅಲ್ಲಿ ಇಂಡೋಲೆನ್ಸ್, ಲೇಜಿನೆಸ್, ದುಃಖ, ಸ್ಯಾಡ್ನೆಸ್ ಬಗ್ಗೆ, ಈ ತರದ ಬಗ್ಗೆ ಒಂದು ಪರ್ಟಿಕ್ಯುಲರ್ ಟಾಪಿಕ್ ಬಗ್ಗೆ ಅಲ್ಲಿ ಸಬ್ಜೆಕ್ಟಿವ್ ಅನ್ನ ತಗೊಂಡು ಮಾತಾಡ್ತಾ ಇರ್ತದ
ಓಡ್ ನಲ್ಲಿ. ಆಫನ್ ಎಲಿವೇಟೆಡ್ ಇನ್ ಸ್ಟೈಲ್ ಆಫ್ ಮ್ಯಾನರ್ ಇನ್ ರಿಟರ್ನ್ ಇನ್ ವೆರೈಡ್ ಅಂಡ್ ಇರ್ರೆಗ್ಯುಲರ್ ಮೀಟರ್. ಇಲ್ಲಿ ಯಾವುದೇ ತರದ ಮೀಟರ್ ಫಿಕ್ಸ್ಡ್ ಇರುವುದಿಲ್ಲ. ಸಾನೆಟ್ ನಲ್ಲಿ ನೋಡ್ತೀವಿ ನಾವು. ಮೀಟರ್ ಮೀನ್ಸ್ ನಥಿಂಗ್ ಬಟ್ ಸ್ಟ್ರೆಸ್ಸಸ್, ರೈಸಿಂಗ್ ಟೋನ್ ಅಂಡ್ ಫಾಲಿಂಗ್ ಟೋನ್ ಅದು ಸ್ಟ್ರೆಸ್ಗಳ ಗುಂಪು ಬರ್ತಾವ. ನಾನು ಮೀಟರ್ ಮೇಲೆ ಒಂದು ವಿಡಿಯೋ ಮಾಡಿದ್ದೀನಿ, ಅದನ್ನ ನೋಡಿ. ಅರ್ಥ ಆಯ್ತು ಅದರದ್ದು, ಅದನ್ನ ಮರಿಬೇಡಿ. ಸೊ ನನ್ನ ಚಾನೆಲ್ ನಲ್ಲಿ ಪ್ಲೇ ಲಿಸ್ಟ್ ನಲ್ಲಿ ಸಿಗುತ್ತೆ ನಿಮಗೆ. ಓಕೆ, ನೆಕ್ಸ್ಟ್. There are three main types of odes in poetry, including Pindaric, Horatian and irregular. ಇಷ್ಟು ತಿಳ್ಕೊಂಡ್ಬಿಟ್ರೆ ನಾವು ಓಡ್ ಬಗ್ಗೆ ತಿಳ್ಕೊಂಡಂಗೆ ಆಯ್ತು. These are the three main types of ode. ಸರಿತರಿ? Yes. The main purpose of an ode in poetry is to express admiration, ಹೊಗಳಿಕೆ, praise, ಹೊಗಳಿಕೆ or celebration, ಅದನ್ನು ಆಚರಣೆ ಮಾಡುವಂಥದ್ದು particular person, object, event. Odes are also used to convey powerful emotions and feelings such as love, joy and sorrow ಅನ್ನೋದ್ರ ಬಗ್ಗೆ ನಾವಿಲ್ಲಿ ಹೇಳ್ಕೊಡ್ಬೋದು. ಒಟ್ಟಾರೆ ಇದು ಓಡ್ ಬಗ್ಗೆ ನಾವು ಮಾಹಿತಿಯನ್ನು ತಿಳ್ಕೊಂಡಿವಿ. ಯಾವುದು ಬಹಳ ಇಂಪಾರ್ಟೆಂಟ್ ಇದೆ ಈ ಓಡ್ ಟು ಅ ನೈಟಿಂಗೇಲ್ ಅನ್ನ ತಿಳ್ಕೊಳ್ಳೋಕ್ಕಿಂತ ಮುಂಚೆ. ಅರ್ಥ ಐತರಿ? ನೆಕ್ಸ್ಟ್, ಈಗ ಓಡ್ ಟು ಅ ನೈಟಿಂಗೇಲ್ ಇದನ್ನು ಕೂಡ 1891ರಲ್ಲಿ ಕಲಿತರಿ, ಸಾರಿ 1819ರಲ್ಲಿ ಬರುತ್ತೆ. ಇದು ಅರ್ಥ ಐತರಿ? 1819ರಲ್ಲಿ ಬರುತ್ತೆ. ನಾಳೆ ಇದ್ರ ಇಯರ್ನು ಕೇಳಬಹುದು, ನೆನ್ಪಿಟ್ಟುಕೊಳ್ಳಿ. ಓಕೆ, ಎಸ್. ಈಗ ಈ ಓಡ್ ಟು ಅ ನೈಟಿಂಗೇಲ್ ಅನ್ನ ಯಾವಾಗ ಬರೆದ್ರು, ಎದರಿಗೋಸ್ಕರ ಬರೆದ್ರು ಅನ್ನೋದನ್ನ ನಾವು ತಿಳ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೀವಿ. ಅರ್ಥ ಐತರಿ? ಎಸ್, ಬನ್ನಿ ನೋಡೋಣ. ಚಾರ್ಲ್ಸ್ ಬ್ರೌನ್ ಅನ್ನುವಂತ ಒಬ್ಬ ಫ್ರೆಂಡ್ ಇರ್ತಾನೆ. ಯಾರು? ಜಾನ್ ಕೀಟ್ಸ್ಗೆ ಚಾರ್ಲ್ಸ್ ಬ್ರೌನ್ ಅಂತ. A friend with whom Keats was living when he composed this poem wrote in the spring of 1819, a nightingale had built her nest near my house ಅಂತ ಹೇಳ್ತಾನೆ. ಇಲ್ಲಿ ಚಾರ್ಲ್ಸ್ ಬ್ರೌನ್ ಏನ್ ಹೇಳ್ತಾನೆಪ್ಪ ಅಂತಂದ್ರೆ, ಜಾನ್ ಕೀಟ್ಸ್ ನನ್ನ ಗೆಳೆಯ, ನನ್ನ ಮನೆ ಹತ್ತಿರ ಒಂದು ನೈಟಿಂಗೇಲ್ ಅಂತ ಪಕ್ಷಿ ತನ್ನ ನೆಸ್ಟ್ ಅನ್ನು ಕಟ್ಟಿದಾಗ 1819 ಸ್ಪ್ರಿಂಗ್ ದ ಸೀಸನ್ ನಲ್ಲಿ ನನ್ನ ಗೆಳೆಯ ಜಾನ್ ಕೀಟ್ಸ್ ಈ ಓಡ್ ಟು ಅ ನೈಟಿಂಗೇಲ್ ಅನ್ನ ಕಂಪೋಸ್ ಮಾಡಿದ್ದಾರೆ. ನೆಕ್ಸ್ಟ್, ಕೀಟ್ಸ್ ಫೆಲ್ಟ್ ಟ್ರಾಂಕ್ವಿಲ್. ಟ್ರಾಂಕ್ವಿಲ್ ಅಂದ್ರೆ ಕಾಮ್, ಶಾಂತತೆಯನ್ನ ಕಾಣ್ತಾರೆ ಆ ಒಂದು ಬರ್ಡ್ ನೋಡೋದ್ರಿಂದ. ಅಂಡ್ ಕಂಟಿನ್ಯೂವಲ್ ಜಾಯ್ ಇನ್ ಹರ್ ಸಾಂಗ್. ನೋಡಿ, ಅವಳ, ಹರ್ ಅಂದ್ರೆ ಇಲ್ಲಿ ಯಾರು? ಆ ನೈಟಿಂಗೇಲ್, ಬರ್ಡ್. He used gender feminine to that bird, my dear students. He said that her song is tranquil, ಅಂದ್ರೆ calm, continual joy, ಸತತವಾಗಿ ಒಂದಲ್ಲ ಒಂದು ರೀತಿಯಲ್ಲಿ ನನಗೆ ಸಂತೋಷ ಕೊಡ್ತಾ ಇದೆ. And one morning he took his chair from the breakfast table to the grass plot under a plum tree where he sat for 2 or 3 hours. 2 ರಿಂದ 3 ಗಂಟೆವರೆಗೆ ಅಲ್ಲಿ ಕುಂಡಿರ್ತಾನೆ. ವೆನ್ ಈ ಕೇಮ್ ಇನ್ ಟು ದ ಹೌಸ್, ಯಾವಾಗ ಮನೆಗಳ ಒಳಗೆ ಬರ್ತಾನೋ ಆ ಬರ್ಡ್ ಅನ್ನ ನೋಡ್ತಾ ನೋಡ್ತಾ 1.5 ಗಂಟೆ 2 ಗಂಟೆ 3 ಗಂಟೆ ನೋಡಿ ಅದನ್ನ ಕೇಳಿ ಒಳಗಡೆ ಬಂದ ಮೇಲೆ ಐ ಪರ್ಸೀವ್ಡ್ ಅಂತಂದ್ರೆ ಏನು? ವಾಟ್ ಇಸ್ ದ ಮೀನಿಂಗ್ ಆಫ್ ಪರ್ಸೀವ್ಡ್, ಮೈ ಡಿಯರ್ ಫ್ರೆಂಡ್ಸ್? ಐ ಸಪೋಸ್ಡ್, ಸೀಮಿಂಗ್, ನನಗೆ, ಇಲ್ಲಿ ಐ ಅಂದ್ರ ನನಗೆ, ಅಂದ್ರೆ ಚಾರ್ಲ್ಸ್ ಬ್ರೌನ್ ಹೇಳಕತ್ತಾನ, ನನಗನಿಸ್ತು he had some scraps ಅಂತಂದ್ರೆ ಏನು? ಸ್ಲಾಪ್ಸ್, ಕ್ರಮ್ಸ್, ಲಿವಿಂಗ್ಸ್, ರಿಮೈಂಡರ್ಸ್ ಆಫ್ ಪೇಪರ್ ಇನ್ ಹಿಸ್ ಹ್ಯಾಂಡ್. ಆತನ ಕೈಯಲ್ಲಿ ಕೆಲವು ಪತ್ರಗಳು ಇದ್ದುವು ಅಥವಾ ಪೇಪರ್ಗಳು ಇದ್ದುವು. ಹ್ಯಾಂಡ್ ಅಂಡ್ ದೀಸ್ he has quietly thrusting behind the books. ಅವುಗಳನ್ನ ಬುಕ್ ದಲ್ಲಿ ಇಡ್ತಾ ಇದ್ದ. ಆನ್ ಎಂಕ್ವೈರಿ ಐ ಫೌಂಡ್ ದೋಸ್ ಸ್ಕ್ರಾಪ್ಸ್. ಅದರ ಪೇಪರ್ ನಲ್ಲಿ ಬರ್ದಂತ ನೋಡ್ತೀನಿ 4 or 5 in number contained his poetic feelings on the song of our ನೈಟಿಂಗೇಲ್. ಈಗ ಸದ್ಯ ನಾವೇನು ನೈಟಿಂಗೇಲ್ ಬಗ್ಗೆ ಹೇಳಕತ್ತೀವಲ್ಲ, ಆ ನೈಟಿಂಗೇಲ್ ಬಗ್ಗೆ ಬರೆದಿಟ್ಟಿದ್ದ ಅಂತ ಇದನ್ನೆಲ್ಲ ಯಾರು ಹೇಳ್ತಾ ಇದ್ದಾರೆ? ಚಾರ್ಲ್ಸ್ ಬ್ರೌನ್ ಹೇಳ್ತಾ ಇದ್ದಾನೆ ಜಾನ್ ಕೀಟ್ಸ್ ಅದ ಬಗ್ಗೆ. ಆತನ ಮನೆಯ ಮುಂದೆ ಆದಂತ ಒಂದು ವಿಚಾರ. ಸರಿತರಿ? A major concern in Ode to a Nightingale is Keats' perception. Perception ಅಂತಂದ್ರೆ ಏನು? ಅವೇರ್ನೆಸ್, ತಿಳುವಳಿಕೆ. ಅರ್ಥ ಐತರಿ? ಆಫ್ ದ ಕಾನ್ಫ್ಲಿಕ್ಟೆಡ್ ನೇಚರ್ ಆಫ್ ಹ್ಯೂಮನ್ ಲೈಫ್. ಮನುಷ್ಯನ ಒಂದು ಕಾನ್ಫ್ಲಿಕ್ಟ್ ನೇಚರ್. ಕಾನ್ಫ್ಲಿಕ್ಟ್ ಅಂತಂದ್ರೆ ಯಾವಾಗ್ಲೂ ಅಪೋಸ್. ಅಲ್ಲೊಂದ್ ಕಡೆ ಎಲ್ಲೋ ಜೋರಾಗಿ ಮಳೆ ಆಗ್ತಾ ಇತ್ತಂದ್ರೆ ಒಂದ್ ಕಡೆಯಿಂದ ಒಂದ್ಸಲ ಅದನ್ನ ಖುಷಿ ಪಡ್ತಾನೆ, ಇನ್ನೊಂದ್ಸಲ ಅದನ್ನ ದುಃಖನೂ ಪಡ್ತಾನೆ. ದಿಸ್ ಇಸ್ ಕಾಲ್ಡ್
ಕಾನ್ಫ್ಲಿಕ್ಟ್ ಅಂತ ಅಂತೀವಿ, ಡಿಸ್ಪ್ಯೂಟೆಡ್ ಅಂತ ಅನ್ಬೋದು. ನೇಚರ್ ಆಫ್ ಹ್ಯೂಮನ್ ಲೈಫ್, ಇನ್ ಅದರ್ ವರ್ಡ್ಸ್ ಇಂಟರ್ ಕನೆಕ್ಷನ್ ಆಫ್ ಮಿಕ್ಚರ್ ಆಫ್ ಪೇನ್ ಅಂಡ್ ಜಾಯ್. ನೋಡಿ, ಆತ ಒಮ್ಮೆ ಪೇನ್ ಬಗ್ಗೆ ಹೇಳ್ತಾನ, ಒಮ್ಮೆ ಜಾಯ್ ಬಗ್ಗೆ ಹೇಳ್ತಾನ ಈ ನೈಟಿಂಗೇಲ್ ದಲ್ಲಿ. ಇಂಟೆನ್ಸಿಟಿ ಆಫ್ ಫೀಲಿಂಗ್ಸ್ ಅಂಡ್ ನಂಬ್ನೆಸ್, ಅಥವಾ ಲ್ಯಾಕ್ ಆಫ್ ಫೀಲಿಂಗ್ಸ್, ಒಂದು ಫೀಲಿಂಗ್ಸೇ ಇಲ್ಲಾರ್ದಂತ, ಒಂಥರ ಶಕ್ತಿನೇ ಇಲ್ಲಾರ್ದಂತರ ನಮ್ನೆಸ್ ದ ಫೀಲಿಂಗ್ ಅನ್ನ ಬಗ್ಗೆ ಹೇಳ್ಕೊಡ್ತಾನ. ಲೈಫ್ ಅಂಡ್ ಡೆತ್ ಬಗ್ಗೆ ಹೇಳ್ಕೊಡ್ತಾನ. ಮಾರ್ಟಲ್ ಅಂಡ್ ಇಮ್ಮಾರ್ಟಲ್ ಬಗ್ಗೆ ಹೇಳ್ಕೊಡ್ತಾನ. ಮಾರ್ಟಲ್ ಅಂಡ್ ಇಮ್ಮಾರ್ಟಲ್, ಮರಣ ಮತ್ತು ಅಜರಾಮದ ಬಗ್ಗೆ ಹೇಳ್ಕೊಡ್ತಾನ. ಅಂಡ್ ದ ಆಕ್ಚುಯಲ್ ಅಂಡ್ ದ ಐಡಿಯಲ್ ಬಗ್ಗೆ ಹೇಳ್ಕೊಡ್ತಾನ. ಅಂಡ್ ಕೊನೆಗೆ ಸಪ್ರೇಷನ್ ಅಂಡ್ ಕನೆಕ್ಷನ್ ಬಗ್ಗೆ ಕೂಡ ಈ ಒಂದು ನೈಟಿಂಗೇಲ್ ಓಡ್ ನಲ್ಲಿ ನಾವು ತಿಳ್ಕೋತೀವಿ. ಅರ್ಥ ಆಯ್ತಾನ ಅದರದ್ದು? ಸೊ ದಿಸ್ ಇಸ್ ಆಲ್ ಅಬೌಟ್ ದ ಸಿಚುವೇಶನ್ ಆಫ್ ದಿಸ್ ಆರ್ಟಿಕಲ್ ರಿಟನ್ ಬೈ ಜಾನ್ ಕೀಟ್ಸ್. ಆಯ್ತಾನ ಅದರದ್ದು? ಅರ್ಥ ಆಯ್ತಾರಿ? ಸೊ ಇನ್ನ ನಾವೇನ್ ಮಾಡೋಣ ಗೈಸ್, ಈ ಓಡ್ ಟು ನೈಟಿಂಗೇಲ್ ಮೇಲೆ ಇಷ್ಟೊತ್ತಕ್ಕ ನಾನು ಹೇಳಿದ ಕೆಲವು ವಿಚಾರದ ಕ್ವಶನ್ಸ್ ಗಳನ್ನ ಡಿಸ್ಕಷನ್ ಮಾಡ್ಲಿಕ್ಕೆ ಹೋಗೋಣ. MCQs ಗಳನ್ನ ನಾನು ನಿಮ್ಗೆ ಕೇಳ್ತಾ ಇದ್ದೇನೆ. ಅರ್ಥ ಆಯ್ತಾನ ಅದರದ್ದು? ಸೊ ನಾಳೆಗೆ ನಾನು ಮತ್ತೆ ಏನ್ ಮಾಡ್ತೀನಿ, ನಿನ್ನೆ ಕ್ಲಾಸ್ದಲ್ಲಿ ಓಡ್ ಟು ಅ ನೈಟಿಂಗೇಲ್ ಮೊದಲು 8 ಲೈನ್ಗಳನ್ನು ಹೇಳಿದ್ದೆ, ಅದರ ಮುಂದಿನ ಲೈನ್ಗಳನ್ನು ನಾನು ನಿಮ್ಗೆ ತಗೊಂಡ್ಬರ್ತೇನೆ. ಅರ್ಥ ಆಯ್ತಾರಿ? ಎಸ್, ಬನ್ನಿ ಗೈಸ್, ಆರ್ ಯು ರೆಡಿ ಫಾರ್ ದ MCQ? ಸೊ ರೆಡಿ ಇದ್ರೆ ಎಸ್ ಅಂತ ಥಂಬ್ ಕೊಡ್ಬೋದು, ಕ್ಲಾಸನ್ನು ಲೈಕ್ ಮಾಡ್ಬೋದು, ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡ್ಕೋಬಹುದು. ಅರ್ಥ ಆಯ್ತಾರಿ? ಎಸ್, ಇನ್ನೊಂದು ಸ್ವಲ್ಪ ಕೆಲವು ಪಾಯಿಂಟ್ಸ್ಗಳದಾವ, ಆ ಪಾಯಿಂಟ್ಸ್ ಅನ್ನ ಹೇಳ್ಬಿಡ್ತೀನಿ, ಯಾರು ಗೊತ್ತೋ ಅವು ಕೂಡ ಕ್ವಶನ್ ನಲ್ಲಿ ಬರಬಹುದು. ತಿಳಿತಾರಿ? ಎಸ್, ನೋಡಿ, Ode to Nightingale is on John Keats' most famous poem exploring themes of mortality. ಅಜರಾಮದ ಬಗ್ಗೆ ಅಥವಾ ಮರಣದ ಬಗ್ಗೆ ಹೇಳ್ಕೊಡ್ತದ. ದ ಪವರ್ ಆಫ್ ಆರ್ಟ್ ಅಂಡ್ ಇಮ್ಯಾಜಿನೇಷನ್. ಸೊ ವಿ ಕ್ಯಾನ್ ಡಿಸ್ಕಸ್ ಅಬೌಟ್ ದ 10 ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ಸ್. ಡಿಸೈರ್ ಫಾರ್ ಎಸ್ಕೇಪ್, ಮನುಷ್ಯ ಯಾವಾಗಲೂ ಎಸ್ಕೇಪ್ ಆಗ್ಲಿಕ್ಕೆ ಪ್ರಯತ್ನ ಪಡ್ತಾನೆ ಕಷ್ಟಗಳಿಂದ. ಕಾಂಟ್ರಾಕ್ಟ್ಸ್ ಬಿಟ್ವೀನ್ ರಿಯಾಲಿಟಿ ಅಂಡ್ ಇಮ್ಯಾಜಿನೇಷನ್ ಗಳ ಬಗ್ಗೆ ಕೂಡ ನಾವು ಓಡ್ ಟು ನೈಟಿಂಗೇಲ್ ಅಲ್ಲಿ ತಿಳ್ಕೊತೀವಿ. ಮೊರ್ಟಾಲಿಟಿ ಅಂಡ್ ಇಮ್ಮೊರ್ಟಾಲಿಟಿ ಬಗ್ಗೆ ಇಲ್ಲಿ ವಿಚಾರಗಳನ್ನ ಬಹಳ ಹೇಳ್ತಾನ. ಯಾಕಂತಂದ್ರೆ ಮೊರ್ಟಾಲಿಟಿ ಅಂಡ್ ಇಮ್ಮೊರ್ಟಾಲಿಟಿ, ಸಾವು ಮತ್ತು ಯಾವಾಗಲೂ, ಈಗ ಉದಾಹರಣೆ ನೋಡಿ, ನಮ್ಮ ದೇಹ ಅನ್ನೋದು ಸಾವನ್ನ ಕಾಣುತ್ತ, ಬಟ್ ನಮ್ಮ ದೇಹದಲ್ಲಿರುವಂತ ಆತ್ಮ ಅದು ಇಮ್ಮೊರ್ಟಲ್ ಇರ್ತದ. ಆತ್ಮ ಯಾವಾಗಲೂ ಇದ್ದೇ ಇರ್ತದೆ. ಈಗ ಉದಾಹರಣೆಗೆ ನಮ್ಮ ಮನೆಯಲ್ಲಿ ಅಥವಾ ಯಾರೇ ಮನೆಯಲ್ಲಿ ಯಾರೇ ತೀರ್ಕೊಂಡಿದ್ರು ಕೂಡ ಅವ್ರ ಶರೀರ ನಮ್ಮ ಜೊತೆ ಇರದೇ ಇರ್ಬೋದು, ಬಟ್ ಅವರ ಮನಸ್ಸು, ಅವ್ರ ವಿಚಾರ, ಅವ್ರ ಏನೇನು ಆದರ್ಶಗಳಿದ್ದಾವೆ ಇನ್ನೂ ತಕ ಅದಾವ. ದೀಸ್ ಆರ್ ಕಾಲ್ಡ್ ಇಮ್ಮೊರ್ಟಲ್ ಮೈಂಡ್. ಇದ್ರ ಬಗ್ಗೆನೂ ಕೂಡ ನಾವು ಓಡ್ ಟು ನೈಟಿಂಗೇಲ್ ಅಲ್ಲಿ ನೋಡ್ತೀವಿ. ದ ಫ್ಲೀಟಿಂಗ್ ನೇಚರ್ ಆಫ್ ಹ್ಯಾಪಿನೆಸ್. ಫ್ಲೀಟಿಂಗ್ ಅಂತಂದ್ರೆ ಆಗಲೇ ಹೇಳ್ಕೊಟ್ಟಿದ್ದೀನಿ. ದ ವರ್ಡ್ ಫ್ಲೀಟಿಂಗ್ ಮೀನ್ಸ್ ಬ್ರಿಫ್ ನೇಚರ್ ಆಫ್ ಹ್ಯಾಪಿನೆಸ್. ಆ ಸಾಂಗ್ ದ ಬಗ್ಗೆ ಕೇಳಿದಾಗ ದ ಪವರ್ ಆಫ್ ಆರ್ಟ್, ಅಲ್ಲಿ ನೈಟಿಂಗೇಲ್ ಸಾಂಗ್ ಅನ್ನ ಆರ್ಟ್ ಅನ್ನಾಗಿ ಕನ್ಸಿಡರ್ ಮಾಡಿದಾಗ ಅದ್ರದ್ದು ಎಷ್ಟು ಪವರ್ ಅದ ಅಂತ ಹೇಳ್ತಾನ. ಎಸ್ಕೇಪ್ ಥ್ರೂ ಇಂಟಾಕ್ಸಿಕೇಶನ್. ವಾಟ್ ಇಸ್ ದ ಮೀನಿಂಗ್ ಆಫ್ ಇಂಟಾಕ್ಸಿಕೇಶನ್ ವಿದ್ಯಾರ್ಥಿಗಳೇ? ಎಕ್ಸಾಕ್ಟ್ಲಿ, ಡ್ರಂಕ್ನೆಸ್, ಬೂಸಿಂಗು, ಅಥವಾ ಆತ ಹೇಗೆ ನಂಬಾಗ್ಬಿಟ್ಟಿರ್ತಾನೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊತೀವಿ. ಇವು ಎಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು ಅಲ್ಲದಾವ. ತಿಳಿತಾರೆ? ನೆಕ್ಸ್ಟ್, ದ ಪೇನ್ ಆಫ್ ಹ್ಯೂಮನ್ ಎಕ್ಸಿಸ್ಟೆನ್ಸ್. ಮನುಷ್ಯನಾಗಿ ಹುಟ್ಟಿದ್ದಕ್ಕೆ ಆ ಪಕ್ಷಿಗನ್ನ ನೋಡಿದಾಗ ಆತ ಅನ್ಕೋತಾನೆ, ಅಯ್ಯೋ ನನ್ನ ಜೀವನ ಎಂತಾದಪ್ಪ ಇದು ಅಂತ ಅನ್ಕೋತಾನೆ. ಒಂದ್ ಕಡೆ ಸಿಕ್ಕಿರ್ತದ, ಒಮ್ಮೊಮ್ಮೆ ಸಾವಿರ ದುಃಖಗಳು ಬರ್ತಾವ. ಇವೆಲ್ಲ ನೋಡಿದ ಮೇಲೆ ದ ಪೇನ್ ಆಫ್ ಹ್ಯೂಮನ್ ಎಕ್ಸಿಸ್ಟೆನ್ಸ್ ಬಗ್ಗೆನೂ ಕೂಡ ಎಕ್ಸ್ಪ್ಲೇನ್ ಮಾಡ್ತಾನೆ ಈ ಪೋಯಮ್ದಲ್ಲಿ. ಅಂಡ್ ಟೆಂಪ್ಟೇಷನ್ ಆಫ್ ಡೆತ್, ಆತನಿಗೆ ಸಾವ ಕಣ್ಮುಂದೆನೆ ಕಾಣ್ತಿರ್ತದ. ಆ ಬರ್ಡ್ ಅನ್ನ ನೋಡಿದಾಗ ಅದರಲ್ಲಿರುವಂತ ಸಂತೋಷವನ್ನ ನೋಡಿ, ಅಯ್ಯೋ ನಾನು ಇದ್ದು ಉಪಯೋಗ ಇಲ್ಲ ಅನ್ನುವಂಥ ಸಾವನ್ನ ಕೂಡ ಕಾಣ್ತಿರ್ತಾನ. ಅದಕ್ಕೆ ಇಲ್ಲಿ ಐಡಿಯಾ ಆಫ್ ಡೆತ್ ಕೂಡ ಇಮ್ಯಾಜಿನೇಷನ್ ಆಗ್ತದ. ದ ರಿಟರ್ನ್ ಆಫ್ ರಿಯಾಲಿಟಿ ಕೂಡ, ಅವಾಗ ತನ್ನನ್ನು ತಾನು ತಿಳ್ಕೊಂಡ್ಬಿಡ್ತಾನೆ. ಏನಂತಂದ್ರೆ ನನ್ನಲ್ಲಿ ಏನು ಕೊರತೆ ಅದ, ಅದರಲ್ಲಿ ಏನದ, ಅದರಲ್ಲಿ ಏನು ಪಾಸಿಟಿವ್ ಅದ, ನನ್ನಲ್ಲಿ ಏನು ನೆಗೆಟಿವ್ ಅದ ಅನ್ನೋದ್ರ ಬಗ್ಗೆ ಆತ ರಿಟರ್ನ್ ಟು ದ ರಿಯಾಲಿಟಿಗಳ ಬಗ್ಗೆ ಕೂಡ ತಿಳ್ಕೊತಾನೆ. ಸೊ ಇವು 10 ಇಂಪಾರ್ಟೆಂಟ್ ಪಾಯಿಂಟ್ಸ್. ಇದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ನಾನು ನಿಮ್ಗೆ ಹೇಳೋ ಅವಶ್ಯಕತೆ ಏನಿಲ್ಲ, ಅದನ್ನು ನೀವು PDF ಅನ್ನು ಆಮೇಲೆ ನೋಡ್ಕೋಬಹುದು. ಬನ್ನಿ ಕೆಲವು ಕ್ವಶನ್ಸ್ಗಳನ್ನ ಕೇಳಿ ಇವತ್ತಿನ ಈ ಒಂದು ಕ್ಲಾಸನ್ನು ನಾವು ಮುಗಿಸ್ಲಿಕ್ಕೆ ಪ್ರಯತ್ನ ಪಡೋಣ. ಅರ್ಥ ಆಯ್ತಾರೆ? ಎಸ್, ದ ಫಸ್ಟ್ ಕ್ವಶನ್ ಆಫ್ ದ ಡೇ. ದಯವಿಟ್ಟು ಸರಿಯಾಗಿ ಓದ್ಕೊಳ್ಳಿ. ತಿಳಿತಾರೆ? ಸರಿಯಾಗಿ ಓದ್ಕೊಳ್ಳಿ. MCQ ಇದೆ. ಎಸ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಪೋಲ್ ಕೊಡ್ತಾ ಇದೆ ನೋಡಿ. ಎಸ್, ಇವತ್ತು ಲೀಡರ್ ಬೋರ್ಡ್ ನಲ್ಲಿ ಯಾರು ಹೈಯೆಸ್ಟ್ ಆಗ್ತಾರ ನೋಡೋಣ. ಪೋಲ್ ಕೊಟ್ಟಿದ್ದೀನಿ, ಪೋಲ್ ಅನ್ನ ಯೂಸ್ ಮಾಡಿ. ವಾಟ್ ಡಸ್ ದ ನೈಟಿಂಗೇಲ್ ಪ್ರೈಮರ್ಲಿ ಸಿಂಬಲೈಸ್? ಇದು ಏನು ಸಾಂಕೇತಿಕವಾಗಿದೆ?
ಯಾವುದು O2 ನೈಟಿಂಗೇಲ್. ದ ಫ್ಲೀಟಿಂಗ್ ನೇಚರ್ ಆಫ್ ಹ್ಯಾಪಿನೆಸ್, ಇದು ಬ್ರೀಫ್ ನೇಚರ್ ಆಫ್ ಹ್ಯಾಪಿನೆಸ್ ಬಗ್ಗೆ ಹೇಳುತ್ತಾ, ದ ಪವರ್ ಆಫ್ ಆರ್ಟ್ ಅಂಡ್ ಇಮ್ಯಾಜಿನೇಷನ್ ಹೇಳುತ್ತಾ, ಅಥವಾ ದ ಇನ್ಎವಿಟೇಬಲ್ ಆಫ್ ಡೆತ್ ಹೇಳುತ್ತಾ, ಅದರ ಅಂದ್ರೆ ಎಂದಿಗೂ ತಪ್ಪಿಸ್ಕೊಳ್ಳಾರ್ದಂತ ಸಾವಿನ ಬಗ್ಗೆ ಮಾತಾಡುತ್ತಾ, ಅಥವಾ ದ ಸ್ಟ್ರಗಲ್ಸ್ ಆಫ್ ಹ್ಯೂಮನ್ ಲೈಫ್ ಬಗ್ಗೆ ಹೇಳುತ್ತಾ. ನೋಡಿ, ಈಗ ನಮಗೆ ಬಹಳ ಡಿಫಿಕಲ್ಟ್ ಕ್ವಶನ್ಸ್ಗಳು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತಾವೆ. ಯಾಕೆ ಇದೇ ಆಪ್ಷನ್ ಆಗುತ್ತೆ ಅನ್ನೋದನ್ನು ಕೂಡ ನಾವು ಡಿಸ್ಕಷನ್ ಮಾಡೋದು ಬಹಳ ಇಂಪಾರ್ಟೆಂಟ್ ಇದೆ. ದ ಫ್ಲೀಟಿಂಗ್ ನೇಚರ್ ಆಫ್ ಹ್ಯಾಪಿನೆಸ್, ಇದೇ ಈಗ ತಾನೇ ನಾನು ತಿಳ್ಕೊಂಡಾಗ ಇಲ್ಲಿ ಬಂದಿತ್ತು. ತಿಳಿತಾರಿ, ದ ಫ್ಲೀಟಿಂಗ್ ನೇಚರ್ ಆಫ್ ಹ್ಯಾಪಿನೆಸ್ ಅನ್ನೋದು ಒಮ್ಮೊಮ್ಮೆ ಆಪ್ಷನ್ ಇದು ಕರೆಕ್ಟ್ ಅನ್ಸುತ್ತೆ. ದ ಇನ್ಎವಿಟೇಬಲ್ ಡೆತ್ ಕೂಡ ನಮ್ ತಲೆ ಬರುತ್ತೆ, ಯಾಕಂತಂದ್ರೆ ಇಲ್ಲಿ ಟೆಂಪ್ಟೇಷನ್ ಆಫ್ ಡೆತ್ ಕೂಡ ಬಂದಿದೆ. ನೆಕ್ಸ್ಟ್ ದ ಸ್ಟ್ರಗಲ್ ಆಫ್ ಹ್ಯೂಮನ್ ಲೈಫ್ ಕೂಡ ನೋಡ್ಕೋತೀವಿ, ಯಾಕಂತಂದ್ರೆ ಇಲ್ಲಿ ಡಿಸೈರ್ ಫಾರ್ ಎಸ್ಕೇಪ್ ಅನ್ನೋದ್ರ ಬಗ್ಗೆ ಬರ್ತದ, ಕಾಂಟ್ರಾಸ್ಟ್ ಬಿಟ್ವೀನ್ ರಿಯಾಲಿಟಿ ಅಂಡ್ ಇಮ್ಯಾಜಿನೇಷನ್ ಬರ್ತದ. ಇದು ಕೂಡ ನಮ್ಗೆ ಆಪ್ಷನ್ ಕರೆಕ್ಟ್ ಅನ್ಸುತ್ತೆ. ಬಟ್ ಯಾವಾಗ ನಾವು ತಿಳ್ಕೋತೀವಿ ಕರೆಕ್ಟ್ ಆಗಿ, ಅವಾಗ ನಮಗ್ ಗೊತ್ತಾಗತ್ತಾ ಈ ಸ್ಟ್ರಗಲ್ ಆಫ್ ಹ್ಯೂಮನ್ ಲೈಫ್ ಇರ್ಬೋದು, ಈ ಡೆತ್ ಇರ್ಬೋದು, ಈ ಫ್ಲೀಟಿಂಗ್ ನೇಚರ್ ಆಫ್ ಹ್ಯಾಪಿನೆಸ್ ಇರ್ಬೋದು, ಇವೆಲ್ಲವೂ ಏನು ದ ಪವರ್ ಆಫ್ ಆರ್ಟ್ ಅಂಡ್ ಇಮ್ಯಾಜಿನೇಷನ್ ಅನ್ನುವಂತ ಸಿಂಬಾಲಿಕ್ ಅನ್ನ O2 ನೈಟಿಂಗೇಲ್ ದಲ್ಲಿ ಆತ ಜಾನ್ ಕಿಟ್ಸ್ ಎಕ್ಸ್ಪ್ರೆಸ್ ಮಾಡಿದ್ದಾನೆ. ಸೊ ದ್ಯಾಟ್ಸ್ ವೈ ಬಿ ಇಸ್ ದ ರೈಟ್ ಆಪ್ಷನ್. ನಾನು ಹೇಳಿರುವಂತ ಎಕ್ಸ್ಪ್ಲನೇಷನ್ ನಿಮ್ಗೆ ಅರ್ಥ ಆಗಿದ್ರೆ ಯು ಕ್ಯಾನ್ ಏಬಲ್ ಟು ಐಡೆಂಟಿಫೈ ವೈ ದ ಪರ್ಟಿಕ್ಯುಲರ್ ಬಿ ಆಪ್ಷನ್ ಇಸ್ ದ ರೈಟ್ ಒನ್ ಫಾರ್ ದಿಸ್ ಕ್ವಶನ್ ಡಿಯರ್ ಸ್ಟೂಡೆಂಟ್ಸ್. ಅರ್ಥ ಆಯ್ತಾರಿ? ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ಕೆಲವೊಮ್ಮೆ ನಾವು ಇಮ್ಯಾಜಿನೇಷನ್ ಮತ್ತು ಪವರ್ ಆಫ್ ಆರ್ಟ್ ಏನದಲ್ಲ ಅದನ್ನ ವ್ಯಕ್ತಪಡಿಸಿರ್ತಾರೆ, ಅದು ಕೂಡ ಇಂಪಾರ್ಟೆಂಟ್ ಇದೆ ಇಲ್ಲಿ. ಆಯ್ತಾ? ಮೋಸ್ಟ್ ಇಂಪಾರ್ಟೆಂಟ್. ನೆಕ್ಸ್ಟ್ ಕ್ವಶನ್. ವಾಟ್ ಈಸ್ ದ ಸ್ಪೀಕರ್ಸ್ ಇನಿಷಿಯಲ್ ರಿಯಾಕ್ಷನ್ ಟು ದ ನೈಟಿಂಗೇಲ್ ಸಾಂಗ್? ಇಂಡಿಫರೆನ್ಸ್, ಜಾಯ್, ಡಿಸೈರ್ ಟು ಎಸ್ಕೇಪ್ ಆರ್ ಫಿಯರ್? ಬಹಳ ಸಿಂಪಲ್ ಕ್ವಶನ್ ಅದ. ನಾನು ಆಗಲೇ ಕೊಟ್ಟಿರುವಂತ ಎಕ್ಸ್ಪ್ಲನೇಷನ್ ಅಲ್ಲಿ ಅದು ಬಂದದ. ಎಸ್, ಆಗಲೇ ನಾನು ಕೊಟ್ಟಿರುವಂತ ಎಕ್ಸ್ಪ್ಲನೇಷನ್ ಅಲ್ಲಿ ನಾನು ಕೊಟ್ಟಿದ್ದೇನೆ ಇದನ್ನ. ಎಸ್, ವೆರಿ ಗುಡ್, ವೆರಿ ಗುಡ್ ವಿದ್ಯಾರ್ಥಿಗಳು, ವೆರಿ ಗುಡ್. ಎಕ್ಸಾಕ್ಟ್ಲಿ ದ ರೈಟ್ ಆನ್ಸರ್ ಇಸ್ ಎ ಡಿಸೈರ್ ಟು ಎಸ್ಕೇಪ್. ಆತ ಯಾವಾಗಲೂ ಏನ್ ಮಾಡ್ತಾನೆ ತನ್ನ ಜೀವನದಲ್ಲಿ, ನೋಡಿ ಇನ್ ನೈಟಿಂಗೇಲ್ ಇನಿಷಿಯಲಿ ಕ್ವಶನ್ ಏನದ, ಇನಿಷಿಯಲಿ ರಿಯಾಕ್ಷನ್ ಏನಿರ್ತದ ಅದ್ರ ಬಗ್ಗೆ ನಾನು ಇಲ್ಲಿ ಮೊದಲನೇ ಪಾಯಿಂಟ್ ದಲ್ಲಿ ಕೊಟ್ಟೇನೆ. ಡಿಸೈರ್ ಫಾರ್ ಎಸ್ಕೇಪ್. ದ ಸ್ಪೀಕರ್ ಫೀಲ್ಸ್ ಎ ಡೀಪ್ ಲಾಂಗಿಂಗ್ ಟು ಎಸ್ಕೇಪ್ ದ ಪೇನ್ಸ್ ಅಂಡ್ ಸ್ಟ್ರಗಲ್ಸ್ ಆಫ್ ಹ್ಯೂಮನ್ ಲೈಫ್ ಇನ್ಸ್ಪೈರ್ಡ್ ಬೈ ದ ನೈಟಿಂಗೇಲ್ ಸೀಮಿಂಗ್ಲಿ ಕೇರ್ ಫ್ರೀ ಎಕ್ಸಿಸ್ಟೆನ್ಸ್. ಅದರ ಸಂತೋಷವನ್ನು ನೋಡಿ, ಅದರ ಹಾಡನ್ನ ಕೇಳಿ ಆತನೂ ಕೂಡ ತನ್ನ ಪೇನ್ಗಳಿಂದ, ತನ್ನ ಸ್ಟ್ರಗಲ್ದಿಂದ ಏನ್ ಮಾಡ್ಬೇಕು ಇಷ್ಟಪಡ್ತಾನೆ, ಎಸ್ಕೇಪ್ ಆಗ್ಬೇಕಂತ ಇಷ್ಟಪಡ್ತಾನೆ. ಅಂದ್ರೆ ಇದರ ಅರ್ಥ ಹಿ ವಾಂಟ್ಸ್ ಟು ಬಿ ಹ್ಯಾಪಿ ಲೈಕ್ ದಟ್ ಬರ್ಡ್. That's why we used to say initially he used to say he did indifference. ಅದು ನನ್ನಗಾದಂತೆ ಅನ್ನಲಿಲ್ಲ, ಅಥವಾ ಜಾಯ್ ಮಾಡಲಿಲ್ಲ, ಅಥವಾ ಅಂಜಿಕೆಯನ್ನ ಪಡಲಿಲ್ಲ. he desired to escape the situation of his life ಅನ್ನೋದನ್ನ ಬಗ್ಗೆ ಇನಿಷಿಯಲ್ ರಿಯಾಕ್ಷನ್ಸ್ ಆಫ್ ದಿಸ್ O2 ನೈಟಿಂಗೇಲ್ ಅನ್ನ ನಾವು ತಿಳ್ಕೊತೀವಿ ಪೋಯಮ್ ಅನ್ನ ಓದುವಾಗ. ಅರ್ಥ ಆಯ್ತಾರಿ? ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ಎಸ್, ಮುಂದಿನ ಪ್ರಶ್ನೆ ಬರ್ತಾ ಇದೆ. ಪೋಲ್ ಕೊಡ್ತಾ ಇದ್ದೇನೆ ಗೈಸ್, ಪೋಲ್ ಕೊಡ್ತಾ ಇದ್ದೇನೆ. ಕ್ವಶನ್ ಅನ್ನ ಓದಿ, ಕ್ವಶನ್ ಅನ್ನ ಕರೆಕ್ಟ್ ಆಗಿ ಓದಿ. ಎಸ್, ನಾನೊಂದ್ಸಲ ಓದ್ಲಾ? ಬನ್ನಿ. ಇನ್ ದ ಪೋಯಮ್ ದ ಸ್ಪೀಕರ್ ಕಾಂಟ್ರಾಸ್ಟ್ ದ ನೈಟಿಂಗೇಲ್ ಸಾಂಗ್ ವಿತ್ ವಾಟ್ ಆಸ್ಪೆಕ್ಟ್ ಆಫ್ ಹ್ಯೂಮನ್ ಲೈಫ್? ಆತ ಹೋಲಿಕೆ ಮಾಡಿ ಅದ್ರ ಬಗ್ಗೆ ವಿರೋಧ ರೀತಿಯಾದಂಥ ವಿಚಾರಗಳನ್ನ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾನೆ, ಅಥವಾ ಸಮಾನ ವಿಚಾರಗಳನ್ನು ಕೂಡ ಹೋಲಿಕೆ ಮಾಡಿ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾನೆ. ನೈಟಿಂಗೇಲದ ಸಾಂಗ್ ಅನ್ನ ಈ ಮಾನವನ ಯಾವ ಒಂದು ವಿಚಾರದೊಂದಿಗೆ, ಏನು ಹ್ಯೂಮನ್ ಕ್ರಿಯೇಟಿವಿಟಿನೋ, ಏನು ದ ಹ್ಯಾಸ್ ರಿಯಾಲಿಟೀಸ್ ಅಂಡ್ ಸಫರಿಂಗ್ ಆಫ್ ಲೈಫ್, ಏನು ದ ಬ್ಯೂಟಿ ಆಫ್ ನೇಚರ್ ಅಂಡ್ ಸರ್ಟನಿಟಿ ಆಫ್ ದ ಡೆತ್. ಎಸ್, ಬನ್ನಿ ಪೋಲ್ ಕೊಡ್ತಾ ಇದೆ ನೋಡಿ. ಎಕ್ಸಲೆಂಟ್, ವೆರಿ ಗುಡ್ ಶ್ರುತಿ, ಅನಿತಾ, ಸೂಪರ್. ಕ್ಲಾಸದ ಕೊನೆಗೆ ಲೀಡರ್ ಬೋರ್ಡ್ ಬರುತ್ತೆ. ವಾಹ್,
ಎಕ್ಸಾಮ್ನಲ್ಲಿ ನಾನು ಎಷ್ಟು ಮಾರ್ಕಸ್ ತಗೋತೀನಿ ಅನ್ನೋದು ಇಂಪಾರ್ಟೆಂಟ್ ಇಲ್ಲ, ನಾನೀಗ ಸದ್ಯ ಕೊಡ್ತಾ ಇರೋಂಥ ಪೋಲ್ನಲ್ಲಿ ನಿಮ್ದು ಎಷ್ಟು ಕರೆಕ್ಟ್ ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಇಲ್ಲ. ನೀವು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಒಂದು ತಪ್ಪನ್ನ, ನಾನು ಕಾನ್ಸಂಟ್ರೇಷನ್ ಎಷ್ಟು ಕೊಡ್ತಾ ಇದ್ದೇನೆ ಅದ್ರ ಬಗ್ಗೆ. ಇನ್ ದ ಪೋಯಮ್ ದ ಸ್ಪೀಕರ್ ಕಾಂಟ್ರಾಸ್ಟ್ ದ ನೈಟಿಂಗೇಲ್ ಸಾಂಗ್ ವಿತ್ ವಾಟ್ ಆಸ್ಪೆಕ್ಟ್ ಆಫ್ ಹ್ಯೂಮನ್ ಲೈಫ್? ಹ್ಯೂಮನ್ ಅದ ಕ್ರಿಯೇಟಿವಿಟಿ ಜೊತೆ ಆತ ಕಂಪೇರ್ ಮಾಡಿ ನೋಡ್ತಾ ಇದ್ದಾನಾ? ಇಲ್ಲ. ಬ್ಯೂಟಿ ಆಫ್ ನೇಚರ್ ಬಗ್ಗೆನೆ ನೈಟಿಂಗೇಲ್ ಸಾಂಗ್ ಅನ್ನ ಆ ನೇಚರ್ ದ ಬ್ಯೂಟಿ ಜೊತೆ ಕಾಂಟ್ಯಾಕ್ಟ್ ಮಾಡಕತ್ತಾನ? ಇಲ್ಲ. ಸರ್ಟನಿಟಿ ಆಫ್ ಡೆತ್ ಬಗ್ಗೆ ಮಾತಾಡ್ತಾನೆ? ಇಲ್ಲ. ದ ಹ್ಯಾರ್ಸ್ ರಿಯಾಲಿಟೀಸ್ ಆಫ್ ಅಂಡ್ ಸಫರಿಂಗ್ ಆಫ್ ದ ಲೈಫ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಿರ್ತಾನ, ಸರಿತಾರಿ, ಅಥವಾ ಕಾಂಟ್ರಾಸ್ಟ್ ಮಾಡ್ತಿರ್ತಾನ, ಹೋಲಿಕೆಯನ್ನ ಮಾಡ್ತಿರ್ತಾನ, ಅದ್ರ ಜೊತೆ ತದ್ರೂಪವಾಗಿ ನೋಡ್ತಿರ್ತಾನ, ಸರಿತಾರಿ. ಬನ್ನಿ ಮುಂದಿನ ಕ್ವಶನ್ ಅನ್ನ ನೋಡಿಕೊಳ್ಳೋಣ. ಸೊ 3 ಕ್ವಶನ್ದಲ್ಲಿ ಎಷ್ಟು ಕ್ವಶನ್ ನಿಮ್ಗೆ ಕರೆಕ್ಟ್ ಆಗ ಅನ್ನೋದನ್ನ ನೀವು ತಿಳ್ಕೋಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್. Which of the following best describes the speaker's attitude toward the death in the poem? ಆ ಪೋಯಮ್ದಲ್ಲಿ ಕೊನೆಗೆ ಆತ ಏನ್ ಮಾಡ್ತಾನೆ, ಸಾವಿನ ಬಗ್ಗೆ ಕೂಡ ಮಾತಾಡ್ತಾನೆ. 80 ಲೈನ್ಸ್ ಓಡದ, ತಿಳಿತರಿ. ಕೊನೆಗೆ ಯಾವ ವಿಚಾರನ ಹೇಳ್ತಾನೆ? ಇಲ್ಲಿ ಕೆಲವು ಕ್ವಶನ್ಗಳನ್ನ ನಾನು ಏನ್ ಮಾಡಿದ್ದೇನೆ ಗೊತ್ತಾ, ಹೊರಗಡೆಯಿಂದನೂ ತಗೊಂಬಂದಿದ್ದೇನೆ. ಅದರಿಂದ ನಿಮ್ಗೆ ಏನು ಕಲ್ಪನೆ ಕೊಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ ಅಂತಂದ್ರೆ, ಒಪ್ಕೊಂಡ್ಬಿಡ್ಬೇಕು ನೀವು. ಏನಂತ, ನಾನು ಸರಿಯಾದ ರೀತಿಯಲ್ಲಿ ಓದ್ಲೇ ಇದ್ರೆ ಅಥವಾ ಓದದೇ ಇದ್ದರೆ ಅಥವಾ ಓದಿಲ್ಲ ಅಂತಂತಂದ್ರೆ ನನ್ನಿಂದ ಅದು ಆಗಲ್ಲ. ಎಸ್, ಕಮ್ ಆನ್ ಡಿಯರ್ ಸ್ಟೂಡೆಂಟ್ಸ್, ವೆರಿ ಗುಡ್, ವೆರಿ ಗುಡ್, ಎಕ್ಸಲೆಂಟ್. ಫಿಯರ್ಫುಲ್ ಅಂಡ್ ಅನ್ಯಾಕ್ಸಿಯಸ್, ಕ್ಯೂರಿಯಸ್ ಅಂಡ್ ಕಂಟೆಂಪ್ಲೇಟಿವ್, ಯಾವುದ್ರ ಬಗ್ಗೆ ಆತ ಡಿಸ್ಕ್ರೈಬ್ ಮಾಡಿರ್ತಿರ್ತಾನೆ? ಎಸ್, ವೆರಿ ಗುಡ್ ಗೈಸ್, ವೆರಿ ಗುಡ್, ವೆರಿ ಗುಡ್. ಸೊ ಆತ ಫಿಯರ್ಫುಲ್ ಮತ್ತು ಅನ್ಯಾಕ್ಸಿಯಸ್, ಭಯ ಅಥವಾ ಆತಂಕದ ಬಗ್ಗೆ ಏನಾದರೂ ಮಾತಾಡ್ತಾನ? ಕ್ಯೂರಿಯಸ್ ಅಂಡ್ ಕಂಟೆಂಪ್ಲೇಟಿವ್, ಕುತೂಹಲ ಮತ್ತು ಚಿಂತನಶೀಲದ ಬಗ್ಗೆ ಮಾತಾಡ್ತಾ ಇನ್ನ? ಇಲ್ಲ ಟೆಂಪ್ಟೆಡ್ ಅಂಡ್ ಅಟ್ರಾಕ್ಟೆಡ್ ಬಗ್ಗೆ? ಟೆಂಪ್ಟೆಡ್ ಅಂದ್ರ ಪ್ರಲೋಭನೆ, ಅಥವಾ ಯಾವ ತರ ಅದನ್ನ ನೋಡಿ ಟೆಂಪ್ಟ್ ಆಗ್ತಾನೆ ಅಥವಾ ಅದನ್ನ ನೋಡಿ ಅಟ್ರಾಕ್ಟ್ ಆಗ್ತಾನ, ಆಕರ್ಷ ಆಗ್ತಾನ, ಯಾವುದು ಆ ನೈಟಿಂಗೇಲ್ ಬಗ್ಗೆ, ಅದ್ರ ಬಗ್ಗೆ ಡಿಸ್ಕ್ರೈಬ್ ಮಾಡ್ತಾನ? ಏನು ಇಂಡಿಫರೆಂಟ್ ಅಂಡ್ ಡಿಸ್ಮಿಸಿವ್ ಬಗ್ಗೆ, ಅಥವಾ ಅಲ್ಲಿಗೆ ನನಗೆ ಡಿಫ್ರೆನ್ಸ್ ಅದ ಅದ್ರ ಬಗ್ಗೆ ವಿಚಾರ ಮಾಡ್ತಾನ? ನೋ 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 ನೋ. ಆತ ಮಾಡ್ತಾ ಇರೋದು ಅದನ್ನ ನೋಡಿದ ಮೇಲೆ ಟೆಂಪ್ಟೆಡ್ ಅಂಡ್ ಅಟ್ರಾಕ್ಟೆಡ್ ಆಗ್ತಾನ ನೈಟಿಂಗೇಲ್ ಅದ ಸಾಂಗ್ ಅನ್ನ ನೋಡಿ. ಅದಕ್ಕೆ ಈತ ಓಡ್ ಅನ್ನ ಬರೀತಾನೆ. ದಟ್ಸ್ ವೈ ಓಡ್ ಈಸ್ ನಥಿಂಗ್ ಬಟ್ ಅ ಟೈಪ್ ಆಫ್ ಲಿರಿಕ್ ವಿಚ್ ಎಕ್ಸ್ಪ್ರೆಸಸ್ ದ ಪರ್ಟಿಕ್ಯುಲರ್ ಟಾಪಿಕ್, ಪರ್ಟಿಕ್ಯುಲರ್ ಸಬ್ಜೆಕ್ಟ್, ಪರ್ಟಿಕ್ಯುಲರ್ ಥಿಂಗ್, ಪರ್ಟಿಕ್ಯುಲರ್ ಆಬ್ಜೆಕ್ಟ್. ಅದಕ್ಕೆ ಅವ ಏನ್ ಮಾಡ್ತಾನ, ಅಟ್ರಾಕ್ಟ್ ಆಗಿದ್ದಕ್ಕೆ ಅದ್ರ ಮೇಲೆ ಓಡನ್ನ ಬರಿತಾನ, ಇಲ್ಲಾದ್ರೆ ಬರಿತಾ ಇರ್ಲಿಲ್ಲ. ಎಸ್, ಬನ್ನಿ ಮುಂದಿನ ಪ್ರಶ್ನೆನ ನೋಡಿಕೊಳ್ಳೋಣ. ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್ ಡಿಯರ್ ಸ್ಟೂಡೆಂಟ್. ಈ ಕ್ವಶನ್ ನೋಡಿ ಎಷ್ಟು ಚಂದದ. ಪದ್ಯವನ್ನ ಸರಿಯಾಗಿ ಓದಿದ್ರೆ ನಿಮ್ಗೆ ಈ ಕ್ವಶನ್ ಟಚ್ ಆಗುತ್ತಾ, ಅಥವಾ ನಿನ್ನೆ ಕ್ಲಾಸ್ದಲ್ಲಿ ನಿಮ್ಗೆ ನಾನು ಹೇಳ್ಕೊಟ್ಟಿದ್ದೇನೆ. What does the speaker wish to use to escape reality in Ode to a Nightingale? What does the speaker wish to use? ಈ ಕೆಳಗಿನವುಗಳಲ್ಲಿ ಏನನ್ನ ತಗೊಂಡು ತನ್ನ ಜೀವನದ ಸತ್ಯತೆಯನ್ನ ತಿಳ್ಕೋಬೇಕು ಅಥವಾ ಅದರಿಂದ ಮುಕ್ತಗೊಳ್ಬೇಕಂತ ಈ ಓಡ್ ಟು ನೈಟಿಂಗೇಲ್ ನಲ್ಲಿ ಉಪಯೋಗಿಸ್ಕೋಬೇಕತ್ತಾನೆ? ಒಂದು ಮಲಗಬೇಕತ್ತಾನ, ಇಲ್ಲ ಸಾಯ್ಬೇಕತ್ತಾನ, ಇಲ್ಲ ಇಮ್ಯಾಜಿನೇಷನ್ ಮಾಡ್ಕೋಬೇಕಂತಾನ, ಅಥವಾ ಎ ಡ್ರಾಟ್ ಆಫ್ ವಿಂಟೇಜ ಅಂದ್ರೆ ವೈನಾ? ಎಸ್, ಪೋಲ್ ಕೊಡ್ತಾ ಇದೆ ನೋಡಿ, ಪೋಲ್ ಕೊಡ್ತಾ ಇದ್ದೀನಿ. ಎಸ್ ಎಸ್, ವೆರಿ ಗುಡ್. ಲಿಟ್ರೇಚರ್ ಕ್ಲಾಸ್ ಡಿಮಾಂಡ್ಸ್ ಫೋಕಸ್ ಆನ್ the topic, sir. Yes, exactly. Exactly, Arti avare. Yes, very good. So ನೋಡಿ, ಇಲ್ಲೂ ಕೂಡ ಅರ್ಥ ಆಯ್ತು ನಮಗೆ. ಏನಂತಂದ್ರೆ ಸ್ಲೀಪ್, ಡೆತ್, ಇಮ್ಯಾಜಿನೇಷನ್ ಇವು ಯಾವುದ್ರ ಮೇಲೂ ಎಸ್ಕೇಪ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡಲಿಲ್ಲ. ತನ್ನ ಹ್ಯಾಶ್ ರಿಯಾಲಿಟಿ ಆಫ್ ಲೈಫ್ ಅನ್ನ ಆತ ಆ ವೈನ್ ಅನ್ನ, ಯಾವುದು
ಆ ಒಂದು ಗ್ರೀಕ್ ಮೈಥಾಲಜಿದಲ್ಲಿರುವಂತಹ ರಿವರ್ದ ನೀರನ್ನ ಕುಡಿದು ಮರಿಬೇಕಂತಿರ್ತಾನೆ ತನ್ನ ಕಷ್ಟಗಳನ್ನ. ಅರ್ಥ ಆಯ್ತಾರಿ? ನಿಮ್ಗೆ ಅದ್ ನೀನೇನ ಹೇಳ್ಕೊಟ್ಟಿದ್ದೇನೆ. ಓಕೆ, ಎಸ್ ಎಸ್, ವೆರಿ ಗುಡ್. ಬನ್ನಿ ಮುಂದಿನ ಪ್ರಶ್ನೆ ನೋಡಿಕೊಳ್ಳೋಣ. ಅರ್ಥ ಆಗ್ಲಿಲ್ಲ ಅರ್ಥಿ ನೀವು ಹೇಳಿದ ಮಾತು ನನಗೆ, ಅಂದ್ರೆ ಯಾಕೆ ಆ ಮಾತು ಬಂತು ಅಂತ ನಂಗೆ ಅನಿಸ್ತಾ ಇದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಪೋಲ್ ಬರ್ತಾ ಇದೆ ನೋಡಿ. ಕ್ವಶನ್ ಓದ್ತೀನಿ. ದ ನೈಟಿಂಗೇಲ್ ಸಾಂಗ್ ಇನ್ ದ ಪೋಯಮ್ ಈಸ್ ಆಫನ್ ಇಂಟರ್ಪ್ರೆಟೆಡ್, ಇಂಟರ್ಪ್ರೆಟ್ ಹೇಳುದು, ಆಸ್ ಎ ಮೆಟಾಫೋರ್ ಫಾರ್ ವಾಟ್? ಯಾವುದಕ್ಕೆ ಆತ ಹೋಲಿಕೆ ಮಾಡ್ತಾ ಇದ್ದಾನೆ? ಮೆಟಾಫೋರ್ ಅಂದ್ರೆ ಹೋಲಿಕೆನೆ, ನಿನ್ನೆ ಕೇಳಿದ್ದೀವಿ ಮೆಟಾಫೋರ್ ಅಂತ. ಎದ್ರ ಬಗ್ಗೆ ಮಾಡ್ತಾ ಇದ್ದಾರೆ? ಎದಕ್ಕೆ ಹೋಲಿಕೆ ಮಾಡ್ತಾ ಇದ್ದಾನೆ? ದ ಬ್ರೇವಿಟಿ ಆಫ್ ಲೈಫಾ, ದ ನೇಚರಲ್ ವರ್ಲ್ಡ್, ದ ಇಮ್ಮಾರ್ಟಾಲಿಟಿ ಆಫ್ ಆರ್ಟ್, ದ ಸಾರೋ ಆಫ್ ಎಕ್ಸಿಸ್ಟೆನ್ಸ್? ತುಂಬಾ ಸಿಂಪಲ್ ಇದೆ, ತುಂಬಾ ಅಂದ್ರೆ ತುಂಬಾ ಸಿಂಪಲ್ ಇದೆ. ಪೋಲ್ ಬರ್ತಾ ಇದೆ ನೋಡಿ. ಎಸ್, ವೆರಿ ಗುಡ್, ವೆರಿ ಗುಡ್ ಗೈಸ್, ವೆರಿ ಗುಡ್, ಎಕ್ಸಾಕ್ಟ್ಲಿ. ಬ್ರೇವಿಟಿ ಆಫ್ ಲೈಫ್ ಬಗ್ಗೆ ಏನೂ ಇಲ್ಲ, ನ್ಯಾಚುರಲ್ ವರ್ಲ್ಡ್ ಬಗ್ಗೆನೂ ಇಲ್ಲ, ಸಾರೋ ಆಫ್ ಎಕ್ಸಿಸ್ಟೆನ್ಸ್ ಬಗ್ಗೆನೂ ಇಲ್ಲ, ದ ಇಮ್ಮೋರ್ಟಾಲಿಟಿ ಆಫ್ ದ ಆರ್ಟ್ ಬಗ್ಗೆನೂ ಮಾತಾಡ್ತಾ ಇದ್ದೀವಿ. ಇದನ್ನ ನಾನು ಆಗಲೇ ತಾನೇ ಹೇಳ್ಕೊಟ್ಟಿದ್ದೀನಿ. ಮಾರ್ಟಲ್ ಮತ್ತು ಇಮ್ಮಾರ್ಟಲ್ ಬಗ್ಗೆನೇ ಈ ಒಂದು ಟಾಪಿಕ್ ಅನ್ನು ಬಹಳ ಚಂದ ಹೇಳ್ಕೊಟ್ಟಿದ್ದಾನೆ ಕಂಪ್ಯಾರಿಸನ್ ಮಾಡಿ. ಯಾರು? ನೈಟಿಂಗೇಲ್ಸ್, ನೈಟಿಂಗೇಲ್. ಎಸ್, ವೆರಿ ಗುಡ್. ಬನ್ನಿ ನೆಕ್ಸ್ಟ್ ವಿದ್ಯಾರ್ಥಿಗಳ ಮುಂದಿನ ಪ್ರಶ್ನೆ. ಹೌ ಡಸ್ ದ ಸ್ಪೀಕರ್ ಡಿಸ್ಕ್ರೈಬ್ ಹ್ಯೂಮನ್ ಲೈಫ್ ಇನ್ ಕಾಂಟ್ರಾಸ್ಟ್ ಟು ದ ನೈಟಿಂಗೇಲ್ಸ್ ವರ್ಲ್ಡ್? ಆತ ನೈಟಿಂಗೇಲದ ಪ್ರಪಂಚವನ್ನ ಜೊತೆ ಹೋಲಿಕೆ ಮಾಡಿಕೊಂಡು ಮಾನವನ ಜೀವನವನ್ನ ಹೇಗೆ ಡಿಸ್ಕ್ರೈಬ್ ಮಾಡಿದ್ದಾನೆ? ಮಾನವನ ಜೀವನ ಹೇಗಿದೆ ತಂತಾನ? ಜಾಯ್ಫುಲ್ ಅಂಡ್ ಕೇರ್ ಫ್ರೀನಾ, ಐಡ್ಲಿಕ್ ಅಂಡ್ ಪೀಸ್ಫುಲ್ಲಾ, ಪೇನ್ಫುಲ್ ಅಂಡ್ ವಿಯರಿನಾ, ಮಿಸ್ಟೇರಿಯಸ್ ಅಂಡ್ ಮ್ಯಾಜಿಕಲ್? ಬಹಳ ಸಿಂಪಲ್ ಇದೆ. ಎಸ್, ತುಂಬಾ ಸಿಂಪಲ್ ಕ್ವಶನ್. ಎಸ್ ಎಸ್. ಸೊ ಬನ್ನಿ ಈಗ ನೆಕ್ಸ್ಟ್ ಕ್ವಶನ್ ಕೇಳ್ತಾ ಇದ್ದೀನಿ. ಇದು ನೆಕ್ಸ್ಟ್ ಕ್ವಶನ್ ನಿಮ್ಗೆ ಲಾಸ್ಟ್ ಕ್ವಶನ್ ಆಗುತ್ತೆ ಇವತ್ತಿಂದು. ಓಕೆ, ಎಸ್, ವೆರಿ ಗುಡ್. ಎಸ್, ಸೊ ನೋಡಿ ಇಲ್ಲಿ ನಮಗೆ ಜಾಯ್ಫುಲ್ ಅಂಡ್ ಕೇರ್ ಫ್ರೀ ಅನ್ನೋದು ದ ಲೈಫ್ ಆಫ್ ನೈಟಿಂಗೇಲ್ ಅಂತ ಹೇಳ್ತಾನೆ. ಐಡಿಲಿಕ್, ಪೀಸ್ಫುಲಿ, ಪೇನ್ಫುಲ್, ಮಿಸ್ಟೇರಿಯಸ್, ಮ್ಯಾಜಿಕಲ್ ಇವೆರಡು ಟಾಪಿಕ್ ಇಲ್ಲೇ ಇಲ್ಲ. ಪೇನ್ಫುಲ್ ಅಂಡ್ ವಿಯರಿ ಅಂತ ಹೇಳ್ತಾನೆ. ಅದಕ್ಕೆ ಮೈ ಹಾರ್ಟ್ ಎಕೇಸ್ ಅಂತ ಫಸ್ಟಕ್ಕೇನು ಹೇಳ್ತಾನೆ, ಪೇನ್ ಅನ್ನೋದನ್ನಲ್ಲೇ ಹೇಳಿರ್ತಾನೆ. ಆ ಒಂದು ವರ್ಡ್ ಮೇಲೆ ನಾವು ಗೆಸ್ ಮಾಡ್ಕೋಬೇಕು. ಆಪ್ಷನ್ 3 ಇಸ್ ದ ಬೆಸ್ಟ್ ಆಪ್ಷನ್ ಫಾರ್ ದಿಸ್ ಕ್ವಶನ್. ಎಸ್, ಬನ್ನಿ ಮುಂದಿನ ಕ್ವಶನ್. ವಿಚ್ ಸೀಸನ್ ಇಸ್ ಇವೋಕ್ಡ್? ಇವೋಕ್ ಅಂತಂದ್ರೆ ಹೇಳ್ಕೊಡುತ್ತಾ, ತಿಳಿಸ್ಕೊಡುತ್ತಾ. ಬೈ ದ ನೈಟಿಂಗೇಲ್ ಸಾಂಗ್ ಇನ್ ದ ಪೋಯಮ್, ಸ್ಪ್ರಿಂಗ್, ಸಮ್ಮರ್, ಅಟಮನ್, ವಿಂಟರ್? ಎಸ್ ಎಸ್, ಬನ್ನಿ ಆಪ್ಷನ್ ಕೊಟ್ಟಿದ್ದೇನೆ. ಎಕ್ಸಲೆಂಟ್ ಗಾಯ್ಸ್, ಎಕ್ಸಲೆಂಟ್. ನಾನು ಈ ಪದ್ಯದ ಬಗ್ಗೆ ಇಂಟ್ರೊಡಕ್ಷನ್ ಕೊಡುತ್ನಾಗ ನಾನು ನಿಮ್ಗೆ ತೋರಿಸ್ಕೊಟ್ಟಿದ್ದೇನೆ ಯಾವ ತರ ಅಂತ. ಓಕೆ, ಐ ಹೋಪ್ ಯು ಆಲ್ ಎಂಜಾಯ್ಡ್ ದ ಕ್ಲಾಸ್ ವಿದ್ಯಾರ್ಥಿಗಳೇ. ಇವೆಲ್ಲ ಎಂಜಾಯ್ಡ್ ದ ಕ್ಲಾಸ್. ಯಾರ್ಯಾರು PU ಲೆಕ್ಚರ್ದ ಇಂಗ್ಲಿಷ್ದ ಒಂದು ಕ್ಲಾಸ್ ಅನ್ನ ಪಡಿಬೇಕಂತ ಇದ್ದೀರಾ, ಪೇಡ್ ಕ್ಲಾಸಸ್ ಅನ್ನ, ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಆ್ಯಪದ ಲಿಂಕ್ ಇದೆ. ಆ್ಯಪನ್ನು ಇನ್ಸ್ಟಾಲ್ ಮಾಡಿ ಮೊದಲು ಡೆಮೋ ಕ್ಲಾಸಿಗೆ ಜಾಯ್ನ್ ಆಗಿ, ಅದಾದ್ಮೇಲೆ ನಾನು ನಿಮ್ಗೆ ಅಡ್ವಾನ್ಸ್ ಕ್ಲಾಸ್ ಅದ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ. ಸೊ ಯಾರಿಗೆ ಅಡ್ವಾನ್ಸ್ ಕ್ಲಾಸ್ ಬಗ್ಗೆ ಮಾಹಿತಿ ಬೇಕಾಗಿದೆ ನಂಗೆ ವಾಟ್ಸಪ್ದಲ್ಲಿ PU ಲೆಕ್ಚರ್ ಇಂಗ್ಲಿಷ್ ಅಡ್ವಾನ್ಸ್ ಕ್ಲಾಸ್ ಅಂತ ಕಮೆಂಟ್ ಮಾಡಿ ಅಥವಾ ಟೈಪ್ ಮಾಡಿ ಟೆಕ್ಸ್ಟ್ ಮಾಡಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಮೈ ಡಿಯರ್ ಸ್ಟೂಡೆಂಟ್ಸ್. ಐ ಹೋಪ್ ಯು ಆಲ್ ಎಂಜಾಯ್ಡ್ ದ ಕ್ಲಾಸ್ ಹೇಗೆ ಅನಿಸ್ತಾ ಇದೆ ಇದರ ಬಗ್ಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಹೇಳ್ಕೊಳ್ಳಿ, ಅವರು ಕೂಡ ಜಾಯ್ನ್ ಆಗಲಿ. ಎಸ್ ಆರ್ತಿ ಮ್ಯಾಮ್, ಡೆಫಿನೆಟ್ಲಿ ಅರ್ಥ ಆಯ್ತಾ ರೀ? ಎಸ್, 1ನೇ ತಾರೀಕಿನಿಂದ ಅಡ್ವಾನ್ಸ್ ಕ್ಲಾಸ್ ನಿಮ್ಮ ಸ್ಟಾರ್ಟ್ ಆಗುತ್ತೆ. 1ನೇ ತಾರೀಕಿನಿಂದ ಇರ್ತೀರಿ.
1ನೇ ತಾರೀಕಿನಿಂದ. ಓಕೆ, ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್, ಆ್ಯಂಡ್ ಬಾಯ್.